Dear students, hearty welcome to Post PUC Chemistry video classes, which is organized by Mysore District PU Chemistry Lecture Forum. Now, I introduce myself. I am Krishnaya HK, Principal, Government Pre-University College, Saligrama. Chemical Equilibrium chapter nalli Ionic Equilibrium in Solution ಅನ್ನುವಂಥ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಏನು ಟಾಪಿಕ್? ಅಯೋನಿಕ್ ಈಕ್ವಿಲಿಬ್ರಿಯಮ್ ಇನ್ ಸೊಲ್ಯೂಷನ್ಸ್. ಇಲ್ಲಿ ತನಕ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಚಾಪ್ಟ್ರಲ್ಲಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡಿ ಅದ್ರ ಮೇಲೆ ಬಂದಂಥ ನ್ಯೂಮರಿಕಲ್ಸು ಕೂಡ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಅಯೋನಿಕ್ ಈಕ್ವಿಲಿಬ್ರಿಯಮ್ ಇನ್ ಸೊಲ್ಯೂಷನ್ಸ್. ನಮ್ಮ ಕೆಮಿಕಲ್ ಕಾಂಪೌಂಡ್ಸು ಎರಡು ಟೈಪ್ಸ್ ಇದೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್. ಅವನ್ನ ನಾವು ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ತಗೊಳ್ತೀವಿ. ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್. ಫಿಸಿಕ್ಸರಾದರೆ ಕಂಡಕ್ಟರ್ಸು, ಇನ್ಸುಲೇಟರ್ಸು, ಸೆಮಿಕಂಡಕ್ಟರ್ಸು, ಸೂಪರ್ ಕಂಡಕ್ಟರ್ ಬಗ್ಗೆ ಎಲ್ಲ ಹೇಳ್ತಾರೆ. ನಾವು ಅಯೋನಿಕ್ ಈಕ್ವಿಲಿಬ್ರಿಯಮ್ ಇನ್ ಸೊಲ್ಯೂಷನ್ಸ್ ಟಾಪಿಕ್ನ ಡಿಸ್ಕಸ್ ಮಾಡುವಾಗ ನಮ್ಮ ಕೆಮಿಕಲ್ ಕಾಂಪೌಂಡ್ನ ಎರಡು ರೀತಿ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್. ಎಲೆಕ್ಟ್ರೋಲೈಟ್ಸ್ಗೆ ಎಕ್ಸಾಂಪಲ್ ಯಾವುದು? ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ದೆನ್ ಸಲ್ಫ್ಯೂರಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಇವೆಲ್ಲ ಎಲೆಕ್ಟ್ರೋಲೈಟ್ಸ್. ನಾನ್ ಎಲೆಕ್ಟ್ರೋಲೈಟ್ಸ್ ಅಂದರೆ ಬೆಂಝೀನ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಡೈಸಲ್ಫೈಡ್, ಈಥೈಲ್ ಆಲ್ಕೋಹಾಲ್, ಇವೆಲ್ಲ ನಾನ್ ಎಲೆಕ್ಟ್ರೋಲೈಟ್ಸ್. ಕೆಮಿಕಲ್ ಕಾಂಪೌಂಡ್ಸ್ ಆರ್ ಆಫ್ ಟೂ ಟೈಪ್ಸ್, ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್. ದೀಸ್ ಆರ್ ಆಲ್ ಎನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಲೈಟ್, ದೀಸ್ ಆರ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಎಲೆಕ್ಟ್ರೋಲೈಟ್. ಹಾಗಾದರೆ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು? ಎಲೆಕ್ಟ್ರೋಲೈಟ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ which conduct electricity in their molten state. In their molten state ಅಂದರೆ ಮೆಲ್ಟ್ ಆಗಿರುವಂಥ ಸ್ಟೇಟ್ನಲ್ಲಿ, ಆರ್ ಇನ್ ಆಕ್ವಿಯಸ್ ಸೊಲ್ಯೂಷನ್ಸ್. ಆಕ್ವಿಯಸ್ ಸೊಲ್ಯೂಷನ್ಸ್. ಆಕ್ವಿಯಸ್ ಸೊಲ್ಯೂಷನ್ಸ್ ಅಂದರೆ ಅದರ ಸೊಲ್ಯೂಷನ್ನ ವಾಟ್ರಿಂದ ಮಾಡಿರಬೇಕು. ಯಾವ ಕೆಮಿಕಲ್ ಸಬ್ಸ್ಟೆನ್ಸು ತನ್ನ ಮಾಲ್ಟನ್ ಸ್ಟೇಟ್ನಲ್ಲಿ, ಯಾವ ಕೆಮಿಕಲ್ ಸಬ್ಸ್ಟೆನ್ಸು ತನ್ನ ಆಕ್ವಿಯಸ್ ಸೊಲ್ಯೂಷನಲ್ಲಿ ಕಂಡಕ್ಟಿವಿಟಿನ ಎಕ್ಸಿಬಿಟ್ ಮಾಡುತ್ತೋ, ಕಂಡಕ್ಷನ್ ಮಾಡುತ್ತೋ, ದೇ ಆರ್ ಕಾಲ್ಡ್ ಎಲೆಕ್ಟ್ರೋಲೈಟ್ಸ್. ಸೊ ವಾಟ್ ಆರ್ ಎಲೆಕ್ಟ್ರೋಲೈಟ್ಸ್? ಎಲೆಕ್ಟ್ರೋಲೈಟ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದೇರ್ ಮಾಲ್ಟನ್ ಸ್ಟೇಟ್ ಆರ್ ಇನ್ ದೇರ್ ಆಕ್ವಿಯಸ್ ಸೊಲ್ಯೂಷನ್ಸ್. ಬಟ್ ಸಾಲಿಡ್ ಎಲೆಕ್ಟ್ರೋಲೈಟ್, ಸಾಲಿಡ್ ಸೋಡಿಯಂ ಕ್ಲೋರೈಡ್ ಇದೆಯಲ್ಲ, ಸಾಲಿಡ್ ಎಲೆಕ್ಟ್ರೋಲೈಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಕೇಳ್ತಾರೆ ಒನ್ ಮಾರ್ಕ್ಗೆ, ಗಿವ್ ರೀಸನ್. ಸಾಲಿಡ್ ಎಲೆಕ್ಟ್ರೋಲೈಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸಾಲಿಡ್ ಎಲೆಕ್ಟ್ರೋಲೈಟ್ನಲ್ಲಿ ಅಯಾನ್ಸ್ ಇದೆ. ಅಯಾನ್ಸ್ ಇದ್ದ ತಕ್ಷಣಕ್ಕೆ ಕಂಡಕ್ಷನ್ ಆಗಲ್ಲ, ಅಯಾನ್ಸು ಫ್ರೀ ಆಗಲ್ಲ, ಅಯಾನ್ಸ್ ಫಿಕ್ಸ್ ಆಗೋಗಿದೆ. ಸೊ ಸಾಲಿಡ್ ಎಲೆಕ್ಟ್ರೋಲೈಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬಿಕಾಸ್ ಅಯಾನ್ಸ್ ಆರ್ ನಾಟ್ ಫ್ರೀ, ಅಯಾನ್ಸ್ ಆರ್ ಫಿಕ್ಸ್ಡ್ ಇನ್ ದೇರ್ ಕ್ರಿಸ್ಟಲ್ ಲ್ಯಾಟಿಸ್. ಕ್ರಿಸ್ಟಲ್ ಲ್ಯಾಟಿಸ್ನಲ್ಲಿ ಅಯಾನ್ಸ್ ಬೈಂಡಿಂಗ್ ಆಗಿರೋದ್ರಿಂದ, ಅಯಾನ್ಸು ಫ್ರೀಯಾಗಿ ಇಲ್ಲದೆ ಇರೋದ್ರಿಂದ, ಸೊ ಜನರಲಿ ಎಲೆಕ್ಟ್ರೋಲೈಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದೇರ್ ಸಾಲಿಡ್ ಸ್ಟೇಟ್. ದೇ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಓನ್ಲಿ ಇನ್ ದಿ ಮಾಲ್ಟನ್ ಸ್ಟೇಟ್ ಆರ್ ಇನ್ ಆಕ್ವಿಯಸ್ ಸೊಲ್ಯೂಷನ್ಸ್. ಅದೇ ರೀತಿ ನಾನ್ ಎಲೆಕ್ಟ್ರೋಲೈಟ್ ಅಂದರೆ ಇದಕ್ಕೆ ಆಪೋಸಿಟ್ ಸ್ಟೇಟ್ಮೆಂಟು. ಒಂದು ಗೊತ್ತಿದ್ರೆ ಇನ್ನೊಂದು ಬರ್ಕೊಳ್ಬೋದು. ನಾನ್ ಎಲೆಕ್ಟ್ರೋಲೈಟ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದೇರ್ ಮಾಲ್ಟನ್ ಸ್ಟೇಟ್ ಆರ್ ಇನ್ ದೇರ್ ಆಕ್ವಿಯಸ್ ಸೊಲ್ಯೂಷನ್ಸ್. ತನ್ನ ಮಾಲ್ಟನ್ ಸ್ಟೇಟ್ನಲ್ಲಿ ಅಥವಾ ತನ್ನ ಆಕ್ವಿಯಸ್ ಸೊಲ್ಯೂಷನ್ಸಲ್ಲಿ ಯಾವ ಕೆಮಿಕಲ್ ಸಬ್ಸ್ಟೆನ್ಸು ಕಂಡಕ್ಟಿವಿಟಿನ ಎಕ್ಸಿಬಿಟ್ ಮಾಡಲ್ವೋ ದೇ ಆರ್ ಕಾಲ್ಡ್ ನಾನ್ ಎಲೆಕ್ಟ್ರೋಲೈಟ್ಸ್. ಹೀಗೆ ನಾವು ಕೆಮಿಕಲ್ ಕಾಂಪೌಂಡ್ಸ್ನ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಳ್ಬೋದು. ಅವನ್ನ ಡಿಫೈನ್ ಮಾಡಿ ಅವಕ್ಕೆ ಸೂಟಬಲ್ ಎಕ್ಸಾಂಪಲ್ ಕೊಡ್ಬೋದು. ಮತ್ತು ಎಲೆಕ್ಟ್ರೋಲೈಟ್ಸಲ್ಲಿ ಟೂ ಟೈಪ್ಸ್ ಇದೆ. ದೇ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್. ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್, ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟ್ಸ್. ನೋಟ್ ಮಾಡ್ಕೊಳ್ಬೋದು.
Example for strong electrolyte is sodium chloride, sodium hydroxide, sulfuric acid. ಇವೆಲ್ಲ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟಿಗೆ ಬಂದರೆ ಅಸಿಟಿಕ್ ಆ್ಯಸಿಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ವೀಕ್ ಎಲೆಕ್ಟ್ರೋಲೈಟ್. What are strong electrolytes? Strong electrolytes are electrolytes which undergoes complete ionization in a solution. ಯಾವ ಎಲೆಕ್ಟ್ರೋಲೈಟು ತನ್ನ ಸೊಲ್ಯೂಷನಲ್ಲಿ ಕಂಪ್ಲೀಟ್ ಅಯನೈಸ್ ಆಗುತ್ತೋ ದೇ ಆರ್ ಕಾಲ್ಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಸೋಡಿಯಂ ಕ್ಲೋರೈಡ್ ಗಿವ್ಸ್ Na ಪ್ಲಸ್ ಪ್ಲಸ್ Cl ಮೈನಸ್. ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ಗಿವ್ಸ್ Na ಪ್ಲಸ್ ಪ್ಲಸ್ OH ಮೈನಸ್. ಸಲ್ಫ್ಯೂರಿಕ್ ಆ್ಯಸಿಡ್ ಆದರೆ ಇಟ್ಸ್ ಡೈಬೇಸಿಕ್ ಆ್ಯಸಿಡ್ 2H ಪ್ಲಸ್ ಪ್ಲಸ್ SO4 2 minus. So what are strong electrolytes? Strong electrolytes are electrolytes which undergoes complete ionization in a solution. ಜನರಲಿ ಅದನ್ನು ಇರಿವರ್ಸಿಬಲ್ ಮಾರ್ಕಲ್ಲಿ ಬರಿಬೋದು. ಅದೇ ರೀತಿ ವೀಕ್ ಎಲೆಕ್ಟ್ರೋಲೈಟ್ಸ್ ಆರ್ ಎಲೆಕ್ಟ್ರೋಲೈಟ್ಸ್ ವಿಚ್ ಅಂಡರ್ಗೋಸ್ ಪಾರ್ಷಿಯಲ್ ಅಯೋನೈಸೇಷನ್, ಇನ್ಕಂಪ್ಲೀಟ್ ಅಯೋನೈಸೇಷನ್ ಇನ್ ಎ ಸೊಲ್ಯೂಷನ್. ಯಾವ ಎಲೆಕ್ಟ್ರೋಲೈಟು ಪಾರ್ಷಿಯಲ್ ಅಯೋನೈಸೇಷನ್ ಆಗುತ್ತೋ, ಯಾವ ಎಲೆಕ್ಟ್ರೋಲೈಟು ಇನ್ಕಂಪ್ಲೀಟ್ ಅಯೋನೈಸೇಷನ್ ಆಗುತ್ತೋ ದೇ ಆರ್ ಕಾಲ್ಡ್ ವೀಕ್ ಎಲೆಕ್ಟ್ರೋಲೈಟ್ಸ್. ನಾವು ಅಸಿಟಿಕ್ ಆ್ಯಸಿಡ್ನ ವೀಕ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ಬಿಕಾಸ್ ಇಟ್ ಅಂಡರ್ಗೋಸ್ ಪಾರ್ಷಿಯಲ್ ಅಯೋನೈಸೇಷನ್. ಅದೇ ರೀತಿ ಅಮೋನಿಯಂ ಹೈಡ್ರಾಕ್ಸೈಡು ಕೂಡ ವೀಕ್ ಎಲೆಕ್ಟ್ರೋಲೈಟ್ ಬಿಕಾಸ್ ಇಟ್ ಕೆನ್ ಆಲ್ಸೋ ಅಂಡರ್ಗೋಸ್ ಪಾರ್ಷಿಯಲ್ ಅಯೋನೈಸೇಷನ್. ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ತಗೊಂಡು ವಾಟ್ರಿಗೆ ಹಾಕಿ, ಸಿಂಪಲ್ ಕನ್ಕ್ಲೂಷನ್ ಇದು, ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರಲ್ಲಿ ಓನ್ಲಿ ಅನ್ಡಿಸೋಸಿಯೇಟೆಡ್ ಮಾಲಿಕ್ಯೂಲ್ ಇದ್ದರೆ ಅದು ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಂತ ಪ್ಲ್ಯಾನ್ ಮಾಡ್ಕೊಳ್ಬೋದು. ಅಯಾನ್ಸ್ ಮಾತ್ರ ಇದ್ದರೆ ದೇ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಎರಡೂ ಇದ್ದರೆ, ಅನ್ಡಿಸೋಸಿಯೇಟೆಡ್ ಮಾಲಿಕ್ಯೂಲು ಇದ್ದು ಅಯಾನ್ಸು ಇದ್ದರೆ ದಟ್ ಈಸ್ ಅ ಸೊಲ್ಯೂಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. 3 ಬೀಕರ್ನಲ್ಲಿ ಸೊಲ್ಯೂಷನ್ ಇಟ್ಕೊಳ್ಬೋದು. ಆ್ಯಕ್ಚುಲಿ ಅವೆಲ್ಲ ಕಾಣಲ್ಲ, ಅಬ್ಸರ್ವ್ ಮಾಡ್ಕೊಳ್ಬೋದು. ನೀವು ಬೇಕಾದ್ರೆ ಅದನ್ನು ಡಯಾಗ್ರಾಮಲ್ಲಿ ಬರ್ಕೊಂಡು ಓನ್ಲಿ ಅನ್ಡಿಸೋಸಿಯೇಟೆಡ್ ಮಾಲಿಕ್ಯೂಲ್ ಇದ್ದರೆ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್, ಓನ್ಲಿ ಅಯಾನ್ಸ್ ಇದ್ದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್, ಎರಡೂ ಇದ್ದರೆ ವೀಕ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಈ ರೀತಿ ನಾವು ಸೊ ಎಲೆಕ್ಟ್ರೋಲೈಟ್ನ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ ಅಂತ ಸೊ ಕ್ಲಾಸಿಫಿಕೇಷನ್ ಮಾಡಿ ಡಿಫೈನ್ ಮಾಡಿ ಎಕ್ಸಾಂಪಲ್ ಕೊಡ್ಬೋದು. ಮತ್ತು ಇನ್ನೊಂದು ಕ್ವಶನ್ ಕೇಳ್ತಾ ಇರ್ತಾರೆ, ಗಿವ್ ರೀಸನ್ ಈಥೈಲ್ ಆಲ್ಕೋಹಾಲ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈಥೈಲ್ ಆಲ್ಕೋಹಾಲು ಯಾಕೆ ನಾನ್ ಎಲೆಕ್ಟ್ರೋಲೈಟ್, ಯಾಕೆ ಇದು ಕರೆಂಟ್ನ ಕಂಡಕ್ಟ್ ಮಾಡಲ್ಲ, ಗಿವ್ ರೀಸನ್ ಅಂತ ಕೇಳ್ತಾರೆ. ಬಿಕಾಸ್ ಇಟ್ ಡಸ್ ನಾಟ್ ಅಯೋನೈಸ್ ಇನ್ ಸೊಲ್ಯೂಷನ್. ಇದು ಸೊಲ್ಯೂಷನಲ್ಲಿ ಅಯೋನೈಸ್ ಆಗಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್ ಈಥೈಲ್ ಆಲ್ಕೋಹಾಲ್ ಇಸ್ ಎ ನಾನ್ ಎಲೆಕ್ಟ್ರೋಲೈಟ್ ಆ್ಯಂಡ್ ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಬಂದರೆ, ಈಗ ಕೆಮಿಕಲ್ ಕಾಂಪೌಂಡ್ಸ್ ಆರ್ ಆಫ್ 2 ಟೈಪ್ಸ್ ಹೇಳಿದ್ವಿ, ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್. ಮತ್ತು ಕ್ಲಾಸಿಫಿಕೇಷನ್ ಆಫ್ ಎಲೆಕ್ಟ್ರೋಲೈಟ್ಸ್ ಹೇಳಿದ್ವಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್. ಕೆಲವು ಸಾರಿ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಸ್ಟ್ರಾಂಗ್, ವೀಕ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ ಅಂತ ಒಂದು 2 ಮಾರ್ಕ್ಸ್ ಕೇಳ್ತಾರೆ. ನೋಡೋಣ, ಅದೊಂದು ಟ್ರೈ ಮಾಡೋಣ. ಸೊ ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಸ್ಟ್ರಾಂಗ್, ವೀಕ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್. ಈ ರೀತಿ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. HCl, HNO3, ಅಸಿಟಿಕ್ ಆ್ಯಸಿಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಬೆಂಜೀನ್, ಕಾರ್ಬನ್ ಡೈಸಲ್ಫೈಡ್. ಹೀಗೆ ಮಿಕ್ಸ್ ಮಾಡಿಕೊಟ್ಟಾಗ ಸ್ಟ್ರಾಂಗ್ ಯಾವುದು, ವೀಕ್ ಯಾವುದು, ನಾನ್ ಯಾವುದು ಅಂತ ಕ್ಲಾಸಿಫಿಕೇಷನ್ ಮಾಡ್ಬೋದು. ನಾವು ಓದಿರ್ತೀವಿ. ಸೊ HCl and HNO3 ಸ್ಟ್ರಾಂಗ್, ಅಸಿಟಿಕ್ ಆ್ಯಸಿಡ್ and ಅಮೋನಿಯಂ ಹೈಡ್ರಾಕ್ಸೈಡ್ ವೀಕ್, ಬೆಂಜಿನ್ and ಕಾರ್ಬನ್ ಡೈಸಲ್ಫೈಡ್ ನಾನ್ ಎಲೆಕ್ಟ್ರೋಲೈಟ್ಸ್. ಈ ರೀತಿ ನಾವು ಕೆಮಿಕಲ್ ಸಬ್ಸ್ಟೆನ್ಸ್ನ ಎಲೆಕ್ಟ್ರೋಲೈಟ್ಸ್, ನಾನ್ ಎಲೆಕ್ಟ್ರೋಲೈಟ್ಸ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ಬೋದು. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಟಾಪಿಕ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್.
ಆ ಕೆಮಿಕಲ್ ಸಬ್ಸ್ಟೆನ್ಸ್ನ ಕೆಲವು ಆ್ಯಸಿಡ್ ಇರುತ್ತೆ, ಕೆಲವು ಬೇಸಸ್ಸು ಇರುತ್ತೆ, ಕೆಲವು ಸಾಲ್ಟ್ಸ್ ಇರುತ್ತೆ. ಆ್ಯಸಿಡ್ ಅಂದ್ರೇನು? ಆ್ಯಸಿಡ್ ಅಂದರೆ ಅದಕ್ಕೆ ಸೋರ್ ಟೇಸ್ಟ್ ಇರಬೇಕು. ಸೊ ಇಟ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್. ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಮಾಡಬೇಕು. ಇಟ್ ರಿಯಾಕ್ಟ್ ವಿತ್ ಬೇಸ್. ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಸಾಲ್ಟು ಮತ್ತು ವಾಟರ್ನ ಕೊಡಬೇಕು. ಮತ್ತು ಇಟ್ ರಿಯಾಕ್ಟ್ಸ್ ವಿತ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್, ಲಿಬರೇಟಿಂಗ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಯಾವ ಕೆಮಿಕಲ್ ಸಬ್ಸ್ಟೆನ್ಸ್ಗೆ ಸೋರ್ ಟೇಸ್ಟ್ ಇರುತ್ತೋ, ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಮಾಡುತ್ತೋ, ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಕೊಡುತ್ತೋ, ಕಾರ್ಬೊನೇಟು ಮತ್ತು ಬೈಕಾರ್ಬೊನೇಟ್ ಜೊತೆ ಕಾರ್ಬನ್ ಡೈಆಕ್ಸೈಡ್ನ ಲಿಬ್ರೇಟ್ ಮಾಡುತ್ತೋ, ದೇ ಆರ್ ಜನರಲಿ ಆ್ಯಸಿಡ್ಸ್. ಆ್ಯಸಿಡ್ಸ್ ಅಂದರೆ ಈ ಎಲ್ಲ ಕಲ್ಯಾಣ ಗುಣ, ಎಲ್ಲ ಲಕ್ಷಣಗಳಿರಬೇಕು ಅದಕ್ಕೆ. ಒಂದು ಸೋರ್ ಟೇಸ್ಟ್, ದೇ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್, ದೇ ರಿಯಾಕ್ಟ್ ವಿತ್ ಬೇಸಸ್ ಗಿವ್ ಸಾಲ್ಟ್ ಆ್ಯಂಡ್ ವಾಟರ್, ಆ್ಯಂಡ್ ದೇ ಲಿಬ್ರೇಟ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್. ಮತ್ತು ಅದನ್ನು ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ಕೆಲವು ಆ್ಯಸಿಡು ಕಾರ್ಬನ್ ಡೈಆಕ್ಸೈಡ್ ಲಿಬ್ರೇಟ್ ಮಾಡಲ್ಲ, ಅದು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದಾಗ ಅದನ್ನು ನಾವು ತಿಳ್ಕೊಳ್ಳೋಣ. ಜನರಲಿ ಇವೆಲ್ಲ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್. ಬೇಸಸ್ ಅಂದರೆ ಏನು? ಬೇಸಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಬಿಟರ್ ಇನ್ ಟೇಸ್ಟ್. ಬಿಟರ್ ಟೇಸ್ಟ್ ಇರುತ್ತೆ. ದ ಟರ್ನ್ಸ್ ರೆಡ್ ಲಿಟ್ಮಸ್ ಪೇಪರ್ ಇಂಟು ಬ್ಲೂ. ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಮಾಡುತ್ತೆ. ದೇ ರಿಯಾಕ್ಟ್ ವಿತ್ ಆ್ಯಸಿಡ್ಸ್, ಗೇವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಬಿಟರ್ ಟೇಸ್ಟ್ ಇದ್ದು ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಮಾಡಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಆ್ಯಂಡ್ ವಾಟರ್ ಕೊಟ್ಟರೆ ದೇ ಆರ್ ಕಾಲ್ಡ್ ಬೇಸಸ್. ಈಗ ಆ್ಯಸಿಡ್ಗೆ ಎಕ್ಸಾಂಪಲ್ HCl, ಸಲ್ಫ್ಯೂರಿಕ್ ಆ್ಯಸಿಡ್, ಇವೆಲ್ಲ ಆ್ಯಸಿಡ್. ಬೇಸಸ್ಗೆ ಎಕ್ಸಾಂಪಲ್ನ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಇವೆಲ್ಲ ಬೇಸಸ್. ಯಾಕೆ ಇವು ಬೇಸಸ್ಸು? ಬಿಟರ್ ಟೇಸ್ಟ್ ಇರುತ್ತೆ, ಮತ್ತು ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಮಾಡುತ್ತೆ, ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಕೊಡುತ್ತೆ. ಇವ್ಯಾಕೆ ಆ್ಯಸಿಡ್? ಆಗಲೇ ಹೇಳಿದ್ದೀವಿ, ಸೋರ್ ಟೇಸ್ಟ್ ಇರುತ್ತೆ, ಮತ್ತು ಬ್ಲೂನ ರೆಡ್ ಮಾಡುತ್ತೆ, ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಕೊಡುತ್ತೆ, ಜೊತೆಗೆ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ನ ಲಿಬರೇಟ್ ಮಾಡುತ್ತೆ. ಕ್ಲಿಯರ್? ಮತ್ತು ಸಾಲ್ಟ್ಸ್ ಅಂದರೆ ಏನು? ನಮಗೆ ಗೊತ್ತು, ಸಾಲ್ಟ್ಸ್ ಆರ್ ಜನರಲಿ ಒಬ್ಟೈನ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಸೊ ಅದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತೂ ಕೂಡ ನಾವು ಕರಿತೀವಿ. ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್ ಗೇವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹಾಗಾದರೆ ಸಾಲ್ಟ್ಸ್ ಅಂದರೆ ಏನು? ಸಾಲ್ಟ್ಸ್ ಆರ್ ಒಬ್ಟೈನ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ನಾವು ಇನಾರ್ಗ್ಯಾನಿಕ್ ಸಾಲ್ಟಲ್ಲಿ 4 ರೀತಿ ಕ್ಲಾಸಿಫಿಕೇಷನ್ ಮಾಡ್ತೀವಿ ಸಾಮಾನ್ಯವಾಗಿ. ಸೊ ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್, ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ಗೆ ಬಂದಾಗ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ನೆಕ್ಸ್ಟ್ ಟೈಪ್ ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ಫೋರ್ತ್ ಒನ್ ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. 4 ಥರ ಸಾಲ್ಟ್ ಇದೆ. ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್, ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್, ಅಮೋನಿಯಂ ಕ್ಲೋರೈಡ್. Salt of weak acid and strong base, sodium acetate. Salt of weak acid and weak base, ammonium acetate. ಹೀಗೆ ಸಾಲ್ಟ್ನ 4 ರೀತಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಯಾವ್ಯಾವುದು? ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ NaCl, ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್ ಅಮೋನಿಯಂ ಕ್ಲೋರೈಡ್, ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಸೋಡಿಯಂ ಅಸಿಟೇಟ್, ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್ ಅಮೋನಿಯಂ ಅಸಿಟೇಟ್. ಹೀಗೆ ಆ್ಯಸಿಡ್ ಅಂದ್ರೇನು, ಬೇಸ್ ಅಂದ್ರೇನು, ಸಾಲ್ಟ್ಸ್ ಅಂದ್ರೇನು ನಮಗೆ ಗೊತ್ತಿರಬೇಕು. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಟಾಪಿಕ್ ಥಿಯರೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಆ್ಯಸಿಡ್ ಆ್ಯಂಡ್ ಬೇಸಸ್ನ 3 ಥಿಯರಿನ ನಾವು ಈ ಸಿಲೆಬಸ್ಸಲ್ಲಿ ಸ್ಟಡಿ ಮಾಡ್ತೀವಿ. ಮೊದಲನೇ ಥಿಯರಿ ಅರಿನಿಯಸ್ ಥಿಯರಿ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಅರಿನಿಯಸ್ ಥಿಯರಿ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಅರಿನಿಯಸ್ ಥಿಯರಿ ಆ್ಯಸಿಡ್ ಅಂದ್ರೇನು, ಬೇಸ್ ಅಂದ್ರೇನು ಅಂತ ಹೇಳುತ್ತೆ. ಇಟ್ ಇಸ್ ಕಾಲ್ಡ್ ಅರಿನಿಯಸ್ ಥಿಯರಿ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಅಕಾರ್ಡಿಂಗ್ ಟು ದಿಸ್ ಥಿಯರಿ,
Acids are substances which can donate proton. ಈ ಥಿಯರಿ ಏನು ಹೇಳುತ್ತೆ, ಯಾವ ಸಬ್ಸ್ಟೆನ್ಸು ಪ್ರೋಟಾನ್ನ ಡೊನೇಟ್ ಮಾಡುತ್ತೋ ದೇ ಆರ್ ಆಸಿಡ್ಸ್. ಆಸಿಡ್ಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಡೊನೇಟ್ ಪ್ರೋಟಾನ್. ಸೊ ಬೇಸ್ ಅಂದರೆ ಬೇಸಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಡೊನೇಟ್ ಹೈಡ್ರಾಕ್ಸಿಲ್ ಅಯಾನ್ಸ್. ಯಾವ H+ನ ಡೊನೇಟ್ ಮಾಡ್ತವೋ ಅವು ಆ್ಯಸಿಡ್, ಯಾವ OH- ಡೊನೇಟ್ ಮಾಡ್ತವೋ ಅವು ಬೇಸಸ್ ಅಕಾರ್ಡಿಂಗ್ ಟು ಅರಿನಿಯಸ್ ಥಿಯರಿ. ಅಂದರೆ ಹೈಡ್ರೋಕಾರ್ಬನ್ಸ್ ಎಲ್ಲ ಅದರಲ್ಲಿ ಹೆಚ್ಚಿದೆ, H+ನ ಕೊಡಲ್ಲ. ಹೈಡ್ರೋಜನ್ ಇದ್ದದ್ದೆಲ್ಲ H+ ಕೊಡಲ್ಲ. ಹೈಡ್ರೋಜನ್ ಇರೋದೆಲ್ಲ ಆ್ಯಸಿಡ್ ಅಲ್ಲ. ಹೈಡ್ರೋಜನ್ ಇದ್ದು H+ ಕೊಟ್ಟರೆ, ಹೈಡ್ರಾಕ್ಸಿಲ್ ಗ್ರೂಪ್ ಇದ್ದು OH- ಕೊಟ್ಟರೆ. ಯು ಟೇಕ್ ಕಾರ್ಬೋಹೈಡ್ರೇಟ್ಸ್, ಅದರಲ್ಲಿ ಪ್ಲೆಂಟಿ ಆಫ್ OH ಇದೆ, ಆದರೆ ಒಂದು OH- ಕೊಡಲ್ಲ. ಹಾಗಾಗಿ ಅದನ್ನ ನಾವು ಬೇಸ್ ಅಂತ ಕರೀಕಾಗಲ್ಲ. ನೀವು ಹೈಡ್ರೋಕಾರ್ಬನ್ಸ್ ತಗೊಂಡ್ರೆ ಎಕ್ಸೆಪ್ಟ್ ಟರ್ಮಿನಲ್ ಆಲ್ಕೈನ್ಸ್ ಬಿಟ್ಟರೆ ಯಾವುದೂ ಕೂಡ ಪ್ರೋಟಾನ್ಸ್ನ ಕೊಡಲ್ಲ. ಹಾಗಾಗಿ ಅವನ್ನ ನಾವು ಆ್ಯಸಿಡ್ಸ್ ಅಂತ ಕರೀಕಾಗಲ್ಲ. ಆದರೆ ಅರ್ನಿಯಸ್ ಥಿಯರಿ ಏನು ಹೇಳುತ್ತೆ, ಆ್ಯಸಿಡ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಡೊನೇಟ್ ಪ್ರೋಟಾನ್ ಆ್ಯಂಡ್ ಬೇಸ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಡೊನೇಟ್ ಹೈಡ್ರಾಕ್ಸಿಲ್ ಅಯಾನ್. H+ ಕೊಟ್ಟರೆ ಆ್ಯಸಿಡ್, OH- ಕೊಟ್ಟರೆ ಬೇಸ್. ಹೀಗೆ ನಾವು ಡೆಫಿನೇಷನ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್, ಎಕ್ಸಾಂಪಲ್ ಫಾರ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಕಾರ್ಡಿಂಗ್ ಟು ಅರಿನಿಯಸ್ ಥಿಯರಿ ಹೇಳ್ಬೋದು. ಮತ್ತು ಇಲ್ಲಿ ಇನ್ನೊಂದು ಸಬ್ ಟಾಪಿಕ್ ಬರುತ್ತೆ, ಬೆಸಿಸಿಟಿ ಆಫ್ ಎನ್ ಆ್ಯಸಿಡ್. ಬೆಸಿಸಿಟಿ ಆಫ್ ಎನ್ ಆ್ಯಸಿಡ್, ಆ್ಯಸಿಡ್ಗಾದರೆ. ಬೇಸ್ಗಾದರೆ ಅಸಿಡಿಟಿ ಆಫ್ ಎ ಬೇಸ್. ಅಸಿಡಿಟಿ ಆಫ್ ಎ ಬೇಸ್. You take hydrochloric acid, 1 molecule of hydrochloric acid 1 H+ ಕೊಡುತ್ತೆ. ಸೊ ಬೇಸಿಸಿಟಿ is equal to 1. 1 molecule of sulfuric acid gives 2 H+. So its basicity is equal to 2. 1 molecule of acetic acid gives 1 H+. So its basicity is equal to 1. ಅದೇ ರೀತಿ 1 molecule of NaOH gives 1 OH-. Therefore its acidity is equal to 1. What is meant by basicity of an acid? Basicity of an acid ಅಂದ್ರೆ ಏನು? It's equal to number of available hydrogen ion, number of available hydrogen atom present in 1 molecule of an acid. 1 molecule of an acid ನಲ್ಲಿ ಎಷ್ಟು ಅವೈಲಬಲ್ ಹೈಡ್ರೋಜನ್ ಆಟಮ್ ಇದೆಯೋ ಇಟ್ ಇಸ್ ಕಾಲ್ಡ್ ಬೆಸಿಸಿಟಿ. ವಾಟ್ ಈಸ್ ಮೀನ್ಡ್ ಬೈ ಬೆಸಿಸಿಟಿ ಆಫ್ ಅನ್ ಆಸಿಡ್? ಇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅವೈಲಬಲ್ ಹೈಡ್ರೋಜನ್ ಆಟಮ್ ಪ್ರೆಸೆಂಟ್ ಇನ್ 1 molecule of an acid. ಆದರೆ 1 molecule of HCl ಅಲ್ಲಿ ಒಂದು ಅವೈಲಬಲ್ ಹೈಡ್ರೋಜನ್ ಇದೆ, ಸೊ ಬೆಸಿಸಿಟಿ ಇಸ್ ಈಕ್ವಲ್ ಟು 1. ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ 1 molecule 2 ಅವೈಲಬಲ್ ಹೈಡ್ರೋಜನ್ ಇದೆ, ಸೊ ಬೆಸಿಸಿಟಿ ಇಸ್ ಈಕ್ವಲ್ ಟು 2. ನೀವು ಅಸಿಟಿಕ್ ಆ್ಯಸಿಡ್ ತಗೊಂಡ್ರೆ 4 ಹೈಡ್ರೋಜನ್ ಇದೆ, ಅವೈಲಬಲ್ 1, ದೇರ್ಫೋರ್ ಬೆಸಿಸಿಟಿ ಇಸ್ ಈಕ್ವಲ್ ಟು 1. ಎಷ್ಟು ಹೈಡ್ರೋಜನ್ ಇದೆಯೋ ಅಷ್ಟು ಬೆಸಿಸಿಟಿ ಅಂತ ಬರೀಬಾರ್ದು. ಎಷ್ಟು ಹೈಡ್ರೋಜನ್ ಇದ್ದು ಎಷ್ಟು ಹೈಡ್ರೋಜನ್ನ ಕೊಡುತ್ತೋ ದಟ್ ಈಸ್ ಕಾಲ್ಡ್ ಬೆಸಿಸಿಟಿ. ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ 1 molecule 1 OH- ಬರ್ತಾ ಇದೆ, ದೇರ್ಫೋರ್ ಅಸಿಡಿಟಿ ಇಸ್ ಈಕ್ವಲ್ ಟು 1. ಹಾಗಾದರೆ ಬೆಸಿಸಿಟಿ ಯಾವ್ದು ಕೇಳಬೇಕು? ಆ್ಯಸಿಡ್ಗೆ. ಅಸಿಡಿಟಿ ಯಾವ್ದು ಕೇಳಬೇಕು? ಬೇಸ್ಗೆ. ಕೇಳ್ತಾರೆ 1 mark ಕ್ವಶನ್ಗೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಡೈಬೇಸಿಕ್ ಆ್ಯಸಿಡ್, ಯಾವ್ದು ಕೊಡ್ತೀರಾ? ಸಲ್ಫ್ಯೂರಿಕ್ ಆ್ಯಸಿಡ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಮಾನೋ ಅಸಿಡಿಕ್ ಬೇಸ್, ಸೋಡಿಯಂ ಹೈಡ್ರಾಕ್ಸೈಡ್. ಓದ್ತಾ ಇರ್ತೀನಿ ಯಾವುದೋ ಒಂದು ಸೆಂಟೆನ್ಸ್ನ, ಸಲ್ಫ್ಯೂರಿಕ್ ಆ್ಯಸಿಡ್ ಇಸ್ ಡೈಬೇಸಿಕ್ ಆ್ಯಸಿಡ್ ಅಂತ ಬಂದರೆ ನಿಮಗೆ ಅದರ ಎಕ್ಸ್ಪ್ಲನೇಷನ್ ಗೊತ್ತಿರಬೇಕು. 1 molecule of sulfuric acid gives 2 H+, ಹಾಗಾಗಿ ಇದನ್ನು ಡೈಬೇಸಿಕ್ ಅಂತ ಕರೀತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಮಾನೋ ಅಸಿಡಿಕ್ ಬೇಸ್, ಇದು 1 molecule 1 OH- ಕೊಡುತ್ತೆ. ಮೀಥೇನ್ ಇಸ್ ನಾಟ್ ಅನ್ ಆ್ಯಸಿಡ್, ಇದರಲ್ಲಿ ಹೈಡ್ರೋಜನ್ ಇದೆ ಬಟ್ ಹೈಡ್ರೋಜನ್ ಕೊಡಲ್ಲ, ಹಾಗಾಗಿ ಸಾಮಾನ್ಯವಾಗಿ ಹೈಡ್ರೋಕಾರ್ಬನ್ಸ್ ಆರ್ ನಾಟ್ ಆ್ಯಸಿಡ್ಸ್. ಹೀಗೆ ನಾವು ಅರಿನಿಯಸ್ ಥಿಯರಿ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಹೇಳ್ಬೋದು. ಬಟ್ ಲಿಮಿಟೇಷನ್ಸ್ ನಮ್ಮ ಸಿಲೆಬಸ್ಸಲ್ಲಿ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಬೇಡ. ವಾಟ್ ಆರ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಕಾರ್ಡಿಂಗ್ ಟು ಅರಿನಿಯಸ್ ಥಿಯರಿ, ಅದ್ರ ಬಗ್ಗೆ ಗೊತ್ತಿರಬೇಕು, ಎಕ್ಸಾಂಪಲ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಥಿಯರಿಗೆ ಬಂದರೆ ಬ್ರಾನ್ಸ್ಟೆಡ್ ಲೋರಿ ಥಿಯರಿ ಆಫ್
acids and bases. Bronsted-Lowry theory of acids and bases. ಅರಿನಿಯಸ್ ಥಿಯರಿ ಹೇಳಿದಾಗ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ತಗೊಂಡು ಡಿಫೈನ್ ಮಾಡಿಬಿಡ್ವಿ. ಆಸಿಡ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ ಪ್ರೋಟಾನ್, ಬೇಸ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ OH- ಅಂತ ಹೇಳಿದ್ವಿ. ಈ ಬ್ರಾನ್ಸ್ಟೆಡ್-ಲೋರಿ ಥಿಯರಿನಲ್ಲಿ ಆಸಿಡ್ಸ್ ಆ್ಯಂಡ್ ಬೇಸಸ್ನ ನಾವು ಡಿಫೈನ್ ಮಾಡಬೇಕಾದ್ರೆ ಈಕ್ವೇಷನ್ ತಗೊಂಡೇ ಹೇಳಬೇಕು. ಜಸ್ಟ್ HCl ಆ್ಯಸಿಡ್ NaOH ಬೇಸ್ ಆ ರೀತಿ ಹೇಳುವಾಗಿಲ್ಲ, ಈಕ್ವೇಷನ್ ತಗೊಳ್ಳೋಣ. ಸೊ ಟೇಕ್ ಒನ್ ಎಕ್ಸಾಂಪಲ್. HCl ಪ್ಲಸ್ ವಾಟರ್ gives H3O plus and Cl minus. See this equation. ಈ ಈಕ್ವೇಷನ್ ತಗೊಂಡು ಅಬ್ಸರ್ವ್ ಮಾಡ್ತಾ ಇರಿ. ಇಲ್ಲಿ ಯಾವುದು H ಪ್ಲಸ್ ಕೊಟ್ಟಿದೆ? HCl. ಸೊ ಇಟ್ಸ್ ಅನ್ ಆ್ಯಸಿಡ್. ಯಾವುದು H ಪ್ಲಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ? ವಾಟರ್. ಸೊ ಇಟ್ಸ್ ಎ ಬೇಸ್. ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್ ಆ್ಯಂಡ್ ಲಾರಿ ಥಿಯರಿ, acid is a substance which donate proton and base is a substance which accept proton. ಈಕ್ವೇಷನ್ ಬರದೇ ಬರೀಬೇಕು. ಸಪ್ರೇಟಾಗಿ ನೀವು HCl ಇಸ್ ಬ್ರಾನ್ಸ್ಟೆಡ್-ಲಾರಿ ಆ್ಯಸಿಡ್, ವಾಟರ್ ಇಸ್ ಬ್ರಾನ್ಸ್ಟೆಡ್-ಲಾರಿ ಬೇಸ್ ಅಂತ ಹೇಳುವಾಗಿಲ್ಲ. ಈಕ್ವೇಷನ್ನೇ ಬರ್ಕೊಂಡು ಈ ಈಕ್ವೇಷನ್ ಹೇಳ್ತಾ ಇದೆ HCl H ಪ್ಲಸ್ನ ಡೊನೇಟ್ ಮಾಡ್ತಾ ಇದೆ, ಸೊ ಇಟ್ಸ್ ಅನ್ ಆ್ಯಸಿಡ್. ವಾಟರ್ H ಪ್ಲಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಸೊ ಇಟ್ಸ್ ಎ ಬೇಸ್. ಸೊ ಈ ಥಿಯರಿನಲ್ಲಿ ಆ್ಯಸಿಡ್ H ಪ್ಲಸ್ ಕೊಟ್ಟಾದಮೇಲೆ ಇಟ್ ಗೈನ್ಸ್ ಬೇಸಿಕ್ ಕ್ಯಾರೆಕ್ಟರ್. ಬೇಸ್ H ಪ್ಲಸ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಇಟ್ ಗೈನ್ಸ್ ಅಸಿಡಿಕ್ ಕ್ಯಾರೆಕ್ಟರ್. ಒಂದು ಆ್ಯಸಿಡ್ H ಪ್ಲಸ್ ಕೊಟ್ಟಿದೆ ಅಂದರೆ ಆ್ಯಸಿಡ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ, ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಒಂದು ಬೇಸ್ H ಪ್ಲಸ್ ತಗೊಂಡಿದೆ ಅಂದರೆ ಬೇಸಿಕ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಹಾಗಾದರೆ HCl H ಪ್ಲಸ್ ಕೊಟ್ಟಿದೆ, ಏನಾಗ್ತು? Cl ಮೈನಸ್. Cl ಮೈನಸ್ ಬೇಸ್, HCl ಆ್ಯಸಿಡ್. ಹಾಗಾಗಿ ಈ ಪೇರ್ನ HCl ಆ್ಯಂಡ್ Cl ಮೈನಸ್ನ ನಾವು ಕಾಂಜುಗೇಟೆಡ್ ಆ್ಯಸಿಡ್ ಬೇಸ್ ಪೇರ್ಸ್ ಅಂತ ಕರಿತೀವಿ. ಕಾಂಜುಗೇಟೆಡ್ ಆ್ಯಸಿಡ್ ಬೇಸ್ ಪೇರ್ಸ್ ಯಾವುದು? HCl ಆ್ಯಂಡ್ Cl ಮೈನಸ್. ಏನು ಡಿಫ್ರೆನ್ಸ್ ಇರಬೇಕು ಇದಕ್ಕೆ? H ಪ್ಲಸ್. ಯಾವ ಆ್ಯಸಿಡ್ ಮತ್ತು ಬೇಸ್ ನಡುವೆ H ಪ್ಲಸ್ ಡಿಫ್ರೆನ್ಸ್ ಇರುತ್ತೋ, H ಪ್ಲಸ್ ಅಂತರ ಇರುತ್ತೋ, ದೇ ಆರ್ ಕಾಲ್ಡ್ ಕಾಂಜುಗೇಟೆಡ್ ಆ್ಯಸಿಡ್ ಬೇಸ್ ಪೇರ್ಸ್. ಅದೇ ರೀತಿ ಇಲ್ಲಿ H2O ಆ್ಯಂಡ್ H3O ಪ್ಲಸ್, ಇದು ಕೂಡ ಅನದರ್ ಎಕ್ಸಾಂಪಲ್ ಫಾರ್ ಕಾಂಜುಗೇಟೆಡ್ ಆ್ಯಸಿಡ್ ಬೇಸ್ ಪೇರ್ಸ್. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದು? ಕಾಂಜುಗೇಟೆಡ್ ಆ್ಯಸಿಡ್ ಬೇಸ್ ಪೇರ್ಸ್. What are conjugated acid base pairs? These are pairs of acids and bases which differs by a proton, which differs by only one proton. ಯಾವ ಆ್ಯಸಿಡ್ ಮತ್ತು ಬೇಸ್ ನಡುವೆ ಒಂದೇ ಒಂದು ಪ್ರೋಟಾನ್ನ ವ್ಯತ್ಯಾಸ ಇರುತ್ತೋ ದೇ ಆರ್ ಕಾಲ್ಡ್ ಕಾಂಜುಗೇಟೆಡ್ ಆ್ಯಸಿಡ್ ಬೇಸ್ ಪೇರ್ಸ್. ಕನ್ಫ್ಯೂಷನ್ ಆಗಬಾರ್ದು. ಸೊ ವಾಟ್ ಆರ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್-ಲಾರಿ ಥಿಯರಿ ಕೇಳಿದ್ರೆ ಒಂದು ಈಕ್ವೇಷನ್ ಬರ್ಕೊಂಡು ನೀಟಾಗಿ ನೀವು ಡಿಫೈನ್ ಮಾಡಬೇಕು. ಸೊ ಇನ್ ದಿಸ್ ಈಕ್ವೇಷನ್ HCl is an acid and water is a base because HCl donate proton, water accept proton. So according to Bronsted-Lowry theory, acid is a substance which can donate proton and base is a substance which can accept proton. Next topic ಬಂದಾಗ what are conjugated acid base pairs ಅಂತ ಕೇಳಿದ್ರೆ ಡಿಫೈನ್ ಮಾಡಬೇಕು. These are pairs of an acid and bases which differs by only one proton. ಇಲ್ಲಿ ಒನ್ ಮಾರ್ಕ್ ಕ್ವಶನ್ ಕೇಳ್ತಾ ಇರ್ತಾರೆ. ಕೆಲವು ಸಾರಿ ಆ್ಯಸಿಡ್ ಕೇಳಿ ಬೇಸ್ ಬರೀರಿ ಅಂತಾರೆ, ಕೆಲವು ಸಾರಿ ಬೇಸ್ ಕೇಳಿ ಆ್ಯಸಿಡ್ ಬರೀರಿ ಅಂತಾರೆ. ಎರಡು ಕಾಲಮ್ ಮಾಡ್ಕೊಳ್ಬೇಕು. ಕಾಂಜುಗೇಟೆಡ್ ಆ್ಯಸಿಡ್ಸ್, ಕಾಂಜುಗೇಟೆಡ್ ಬೇಸಸ್, ಎರಡು ಕಾಲಮ್ ಮಾಡ್ಕೊಂಡು ಆ್ಯಸಿಡ್ ಕೊಟ್ಟು ಬೇಸ್ ಬರೀರಿ ಅಂತಾರೆ ಅಥವಾ ಬೇಸ್ ಕೊಟ್ಟು ಆ್ಯಸಿಡ್ ಬರೀರಿ ಅಂತಾರೆ. ಭಾಳ ಸಿಂಪಲ್. ಆ್ಯಸಿಡ್ ಕೊಟ್ಟು ಬೇಸ್ ಬರೀರಿ ಅಂದರೆ H ಪ್ಲಸ್ ತೆಗಿಬೇಕು. H ತೆಗಿಬಾರ್ದು, H ಪ್ಲಸ್. ನೋಡಿ, HCl H ಪ್ಲಸ್ ತೆಗೆದ್ರೆ Cl ಮೈನಸ್.
ಹೈಡ್ರೋಜನ್ ಸಲ್ಫೈಡಲ್ಲಿ H ಪ್ಲಸ್ ತೆಗೆದ್ರೆ HS ಮೈನಸ್. ಆ್ಯಸಿಡ್ ಕೇಳಿ ಬೇಸ್ ಬರೀರಿ ಅಂದರೆ H ಪ್ಲಸ್ ತೆಗೀರಿ. ಸಪೋಸ್ ಕಾಂಜುಗೇಟೆಡ್ ಬೇಸ್ ಕೊಟ್ಟು ಆ್ಯಸಿಡ್ ಬರೀರಿ ಅಂದರೆ H ಪ್ಲಸ್ ಹಾಕಿ. ರೈಟ್ ದ ಕಾಂಜುಗೇಟೆಡ್ ಆ್ಯಸಿಡ್ ಆಫ್ Cl ಮೈನಸ್ HCl. ರೈಟ್ ದ ಕಾಂಜುಗೇಟೆಡ್ ಆ್ಯಸಿಡ್ ಆಫ್ ಬೈಸಲ್ಫೈಡ್ ಅಯಾನ್ ಹೈಡ್ರೋಜನ್ ಸಲ್ಫೈಡ್. ಈ ರೀತಿ ಆ್ಯಸಿಡ್ ಕೊಟ್ಟು ಬೇಸ್ ಬರೀರಿ ಅಂದರೆ ರಿಮೂವ್ H ಪ್ಲಸ್. ಬೇಸ್ ಕೊಟ್ಟು ಆ್ಯಸಿಡ್ ಬರೀರಿ ಅಂದರೆ ಆ್ಯಡ್ H ಪ್ಲಸ್. ಬಟ್ ನೋಡಬೇಕು, ಎಲ್ಲದಕ್ಕೂ ಬರೆಯುವಾಗಿಲ್ಲ. ಕೆಲವು ಹುಡುಗರು ಏನು ಹೇಳ್ತಾರೆ, ಸರ್ ಹೇಳ್ಬಿಟ್ಟಿದ್ದಾರೆ ಆ್ಯಸಿಡ್ ಕೊಟ್ಟಿದ್ದಾರೆ ಬೇಸ್ ಬರೀರಿ ಅಂದರೆ H ಪ್ಲಸ್ ತೆಗೀರಿ, ಬೇಸ್ ಕೊಟ್ಟಿದ್ದಾರೆ ಆ್ಯಸಿಡ್ ಬರೀರಿ ಅಂದರೆ H ಪ್ಲಸ್ ಹಾಕಿ ಅಂತ. ಕೆಲವು ಸರಿ ಹೀಗೆ ಕೊಟ್ಟಿರ್ತಾರೆ, ರೈಟ್ ದ ಕಾಂಜುಗೇಟೆಡ್ ಆ್ಯಸಿಡ್ ಆಫ್ NH4 ಪ್ಲಸ್ ಅಂತ. NH4 ಪ್ಲಸ್ ಆ್ಯಸಿಡ್, ಇದಕ್ಕೆ ಕಾಂಜುಗೇಟೆಡ್ ಬೇಸ್ ಬರಿಬೋದು, ಆ್ಯಸಿಡ್ ಬರೀದಕ್ಕಾಗಲ್ಲ. ಹಾಗಾಗಿ ಈ ರೀತಿ ಕೇಳಿದ್ರೆ ರೈಟ್ ದ ಕಾಂಜುಗೇಟೆಡ್ ಬೇಸ್ ಆಫ್ NH4 ಪ್ಲಸ್ ಅಂತ ಬರೆದಾಗ ಕಾಂಜುಗೇಟೆಡ್ ಆ್ಯಸಿಡ್ ಆಫ್ NH4 ಪ್ಲಸ್ ಅಂತ ಕೇಳಿದಾಗ ಬರೀಕ್ ಹೋಗಬಾರ್ದು. ಕಾಂಜುಗೇಟೆಡ್ ಬೇಸ್ ಆದರೆ NH3. ಅದೇ ರೀತಿ ರೈಟ್ ದ ಕಾಂಜುಗೇಟೆಡ್ ಆ್ಯಸಿಡ್ ಆಫ್ ಇನ್ಯಾವುದೋ ಒಂದು ಸಬ್ಸ್ಟೆನ್ಸ್ ಕೇಳಿದಾಗ ಅದು ಪ್ರೋಟಾನ್ ತಗೊಳ್ತಾ ನೋಡಬೇಕು. ಸೊ ಪ್ರೋಟಾನ್ ತಗೊಂಡ್ರೆ ಮಾತ್ರ ಅದಕ್ಕೆ ಕಾಂಜುಗೇಟೆಡ್ ಆ್ಯಸಿಡ್ ಬರೀಬೇಕು. ಎನಿಯವ್ ಇಲ್ಲಿ ನಾವು ಕನ್ಕ್ಲೂಷನ್ ಮಾಡ್ಕೊಳ್ಬೋದು, ಕಾಂಜುಗೇಟೆಡ್ ಆ್ಯಸಿಡ್ ಕೊಟ್ಟು ಬೇಸ್ ಬರೀರಿ ಅಂದರೆ ರಿಮೂವ್ H ಪ್ಲಸ್, ಕಾಂಜುಗೇಟೆಡ್ ಬೇಸ್ ಕೊಟ್ಟು ಆ್ಯಸಿಡ್ ಬರೀರಿ ಅಂದರೆ ಆ್ಯಡ್ H ಪ್ಲಸ್. ಹಾಗಾದ್ರೆ ಏನು ಟಾಪಿಕ್ ಆಯ್ತು ಇಲ್ಲಿ? ಕಾಂಜುಗೇಟೆಡ್ ಆ್ಯಸಿಡ್ ಬೇಸ್ ಪೇರ್ಸ್. ಎಕ್ಸಾಂಪಲ್ ಕೇಳಿದಾಗ ಜೊತೆಲೇ ಬರೀಬೇಕು ಪೇರ್ಸ್ಗೆ HCl ಆ್ಯಂಡ್ Cl ಮೈನಸ್. ಈಗ ಜೊತೆಲೇ ಬರೀಬೇಕು H2O ಆ್ಯಂಡ್ H3O ಪ್ಲಸ್, H2S ಆ್ಯಂಡ್ HS ಮೈನಸ್. ಹೀಗೆ ಬರೀಬೇಕೇ ಹೊರತು ಒಂದೊಂದು ಸಿಂಗಲ್ ಬರೀಬಾರ್ದು. ಸೊ ನೆಕ್ಸ್ಟ್ ಟಾಪಿಕ್ ಬಂದರೆ ಆಂಪೋಟರಿಕ್ ಸಬ್ಸ್ಟೆನ್ಸಸ್. ಗಿವ್ ಎಕ್ಸಾಂಪಲ್ ಕೇಳ್ತಾನೆ ಇರ್ತಾರೆ. ವಾಟ್ ಆರ್ ಆಂಪೋಟರಿಕ್ ಸಬ್ಸ್ಟೆನ್ಸಸ್? ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಆಂಪೋಟರಿಕ್ ಅಂದರೆ ಯಾವ ಸಬ್ಸ್ಟೆನ್ಸು ಆ್ಯಸಿಡಾಗೂ ಆ್ಯಕ್ಟ್ ಮಾಡುತ್ತೋ ಬೇಸಾಗೂ ಆ್ಯಕ್ಟ್ ಮಾಡುತ್ತೋ ದೇ ಆರ್ ಕಾಲ್ಡ್ ಆಂಪೋಟರಿಕ್ ಸಬ್ಸ್ಟೆನ್ಸಸ್. ಇದನ್ನು ಹೇಳುವಾಗ ಕೂಡ ಒಂದು ಈಕ್ವೇಷನ್ ಬರೆದೇ ಹೇಳ್ಬೋದು. HCl ಪ್ಲಸ್ ವಾಟರ್ ಗೇವ್ಸ್ H3O ಪ್ಲಸ್ ಪ್ಲಸ್ Cl ಮೈನಸ್. ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ಅಮೋನಿಯಾ ಪ್ಲಸ್ ವಾಟರ್ ಗೇವ್ಸ್ ಅಮೋನಿಯಂ ಅಯಾನ್ ಪ್ಲಸ್ ಹೈಡ್ರಾಕ್ಸಿಲ್ ಅಯಾನ್. ಆಂಪೋಟರಿಕ್ ಸಬ್ಸ್ಟೆನ್ಸಸ್. ವಾಟ್ ಆರ್ ಆಂಪೋಟರಿಕ್ ಸಬ್ಸ್ಟೆನ್ಸಸ್? ಗಿವ್ ಎಕ್ಸಾಂಪಲ್ ಅಂದಾಗ ಸಿ ದ ಫಸ್ಟ್ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್ನಲ್ಲಿ ವಾಟ್ರ್ H ಪ್ಲಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಸೊ ಇಟ್ಸ್ ಎ ಬೇಸ್. ಸೆಕೆಂಡ್ ಎಕ್ಸಾಂಪಲ್ನಲ್ಲಿ ವಾಟ್ರ್ H ಪ್ಲಸ್ನ ಡೊನೇಟ್ ಮಾಡ್ತಾ ಇದೆ, ಸೊ ಇಟ್ಸ್ ಅನ್ ಆ್ಯಸಿಡ್. ಇಲ್ಲಿ ವಾಟ್ರ್ ಬೇಸಾಗೂ ಆ್ಯಕ್ಟ್ ಮಾಡ್ತಾ ಇದೆ, ವಾಟ್ರ್ ಆ್ಯಸಿಡಾಗೂ ಆ್ಯಕ್ಟ್ ಮಾಡ್ತಾ ಇದೆ. ಸೊ ವಿಚ್ ಸಬ್ಸ್ಟೆನ್ಸ್ ಕ್ಯಾನ್ ಆ್ಯಕ್ಟ್ both as an acid as well as a base? Such type of substances are called amphoteric substances. Example: water, ammonia, bicarbonate ion, bisulfate ion, biphosphate ion, bisulfide ion, amino acids. These are all amphoteric substances. ಅಥವಾ ಒನ್ ಮೋರ್ ಕ್ವಶನ್ ಕೇಳ್ತಾರೆ, ಒಂದು 4-5 ಕೊಟ್ಬಿಟ್ಟು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಆಂಪೋಟರಿಕ್. ಇದು ಬ್ರಾನ್ಸ್ಟೆಡ್ ಲಾರಿ ಥಿಯರಿ ಆಧಾರದ ಮೇಲೆ ಕೇಳ್ತಾ ಇರೋದ್ರಿಂದ ಆಂಪೋಟರಿಕ್ ಅಂದರೆ ಅದು H ಪ್ಲಸ್ನ ಡೊನೇಟು ಮಾಡಬೇಕು, H ಪ್ಲಸ್ನ ಅಕ್ಸೆಪ್ಟು ಮಾಡ್ಕೊಳ್ಬೇಕು. ಈಗ ನೋಡಿ, ಬೈಸಲ್ಫೇಟ್ ಅಯಾನ್ H ಪ್ಲಸ್ ಡೊನೇಟ್ ಮಾಡುತ್ತೆ, H ಪ್ಲಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಈ ಎಲ್ಲ ಸಬ್ಸ್ಟೆನ್ಸು ಕೂಡ H ಪ್ಲಸ್ನ ಡೊನೇಟ್ ಮಾಡೋದ್ರಿಂದ H ಪ್ಲಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ದೇ ಆರ್ ಕಾಲ್ಡ್ amphoteric substances. So what are amphoteric substances? These are substances which can act both as an acid as well as a base. Example ಈಗ ಕೊಡಬಹುದು. So next topic ಹೋದರೆ Lewis theory of acids and bases. Arrhenius theory of acids and bases ಆಗಿದೆ. ಬ್ರಾನ್ಸ್ಟೆಡ್-ಲಾರಿ theory of acids and bases ಗೊತ್ತಾಗಿದೆ. ಈಗ ಇನ್ನೊಂದು ಥಿಯರೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ಗೆ ಬಂದರೆ
Lewis theory of acids and bases. ಈ ಥಿಯರಿನಲ್ಲೂ ಕೂಡ ನಾವು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ನ ಡಿಫೈನ್ ಮಾಡುವಾಗ ಈಕ್ವೇಷನ್ ಬರದೇ ಮಾಡಬೇಕು. ಎಕ್ಸಾಂಪಲ್, ಅಮೋನಿಯಾ ಪ್ಲಸ್ BF3 gives an adduct called NH3BF3. See this equation? ಈ ಈಕ್ವೇಷನಲ್ಲಿ ಅಮೋನಿಯಾ ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇದೆ. ಬೋರಾನ್ ಟ್ರೈಫ್ಲೂರೈಡಲ್ಲಿ ಬೋರಾನ್ ಆಟಮು ಪೇರ್ ಆಫ್ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಯಾವುದು ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇರೋದು? ಅಮೋನಿಯಾ. ಯಾವುದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು? ಬೋರಾನ್ ಟ್ರೈಫ್ಲೂರೈಡ್. ಹಾಗಾದರೆ ಅಮೋನಿಯಾ ಈಸ್ ಲೆವಿಸ್ ಬೇಸ್, ಬೋರಾನ್ ಟ್ರೈಫ್ಲೂರೈಡ್ ಈಸ್ ಲೆವಿಸ್ ಆ್ಯಸಿಡ್. What are Lewis acids and bases? According to this theory, bases are substances which can donate pair of electrons and acids are substances which can accept pair of electrons. ಈ ಥಿಯರಿ ಏನಪ್ಪ ಹೇಳುತ್ತೆ ಅಂದರೆ, ಪೇರ್ ಆಫ್ ಎಲೆಕ್ಟ್ರಾನ್ನ ಕೊಟ್ಟರೆ ಬೇಸಸ್, ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆ್ಯಸಿಡ್ಸ್. ಎಕ್ಸಾಂಪಲ್ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಅಮೋನಿಯಾ ಪೇರ್ ಆಫ್ ಎಲೆಕ್ಟ್ರಾನ್ ಕೊಡ್ತಾ ಇದೆ, ಸೊ ಇಟ್ಸ್ ಎ ಲೆವಿಸ್ ಬೇಸ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಲೆವಿಸ್ ಬೇಸ್. ಮೆನ್ಸನ್ ಎ ಲೆವಿಸ್ ಬೇಸ್ ಅಂತ ಕೇಳ್ತಾರೆ, ಆಗ ಅಮೋನಿಯಾ ಬರಿಬೋದು. ಬೋರಾನ್ ಟ್ರೈಫ್ಲೂರೈಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಸೊ ಇಟ್ ಈಸ್ ಲೆವಿಸ್ ಆ್ಯಸಿಡ್ಸ್. ಸೊ ದಿಸ್ ಅಬೌಟ್ ದ ಡೆಫಿನೇಷನ್ ಆಫ್ ಆ್ಯಸಿಡ್ಸ್ ಅಂಡ್ ಬೇಸಸ್ ಅಕಾರ್ಡಿಂಗ್ ಟು ಅರಿನಿಯಸ್ ಥಿಯರಿ, ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್ ಲೌರಿ ಥಿಯರಿ ಆ್ಯಂಡ್ ಅಕಾರ್ಡಿಂಗ್ ಟು ಲೆವಿಸ್ ಥಿಯರಿ. ಈಗ ನಾವು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಮತ್ತು ಬೇರೆ ಬೇರೆ ಟಾಪಿಕ್ಸ್ನ ನಾವು ಈ ಥಿಯರೀಸ್ನಲ್ಲಿ ಡಿಸ್ಕಸ್ ಮಾಡಬಹುದು. ಸೊ ನೆಕ್ಸ್ಟ್ ಟಾಪಿಕ್ಗೆ ನಾವು ಬಂದರೆ, ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್ ಆ್ಯಂಡ್ ಸ್ಟ್ರೆಂತ್ ಆಫ್ ಎ ಬೇಸ್. ಸ್ಟ್ರೆಂತ್ ಅಂದರೆ ನಾವೀಗ ಅಲ್ಲೆಲ್ಲರೂ ಕೂಡ ಕುರುಕ್ಷೇತ್ರ ನೋಡ್ತಾ ಇದ್ದೀವಿ ಸ್ಟ್ರೆಂತ್ನ. ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್ ಆ್ಯಂಡ್ ಸ್ಟ್ರೆಂತ್ ಆಫ್ ಎ ಬೇಸ್. ಯಾವ ಆ್ಯಸಿಡ್ಗೆ ಸ್ಟ್ರೆಂತ್ ಜಾಸ್ತಿ, ಯಾವ ಬೇಸ್ಗೆ ಸ್ಟ್ರೆಂತ್ ಜಾಸ್ತಿ, ಯಾವುದು ಸ್ಟ್ರಾಂಗು, ಯಾವುದು ವೀಕು, ಈ ರೀತಿ ನಾವು ಆ್ಯಸಿಡ್ನ ಸ್ಟ್ರೆಂತ್ನೂ ಹೇಳ್ಬೋದು, ಬೇಸಸ್ ಸ್ಟ್ರೆಂತ್ನೂ ಹೇಳ್ಬೋದು. ಹಾಗಾದರೆ ನಮ್ಮ ಟಾಪಿಕ್ ಯಾವ ಇವಾಗ? ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್ ಆ್ಯಂಡ್ ಸ್ಟ್ರೆಂತ್ ಆಫ್ ಎ ಬೇಸ್. ಒಂದು ಆ್ಯಸಿಡ್ ಸ್ಟ್ರೆಂತ್ನ, ಒಂದು ಬೇಸಸ್ ಸ್ಟ್ರೆಂತ್ನ ಡಿಸೈಡ್ ಮಾಡೋದು, ಇಟ್ಸ್ ಆನ್ ಎಬಿಲಿಟಿ ಟು ಡೊನೇಟ್ H ಪ್ಲಸ್ ಆ್ಯಂಡ್ ಎಬಿಲಿಟಿ ಟು ಡೊನೇಟ್ OH ಮೈನಸ್. ಒಂದು ಆ್ಯಸಿಡ್ ಎಷ್ಟು H ಪ್ಲಸ್ನ ಡೊನೇಟ್ ಮಾಡುತ್ತೋ, ಒಂದು ಬೇಸ್ ಎಷ್ಟು OH ಮೈನಸ್ನ ಡೊನೇಟ್ ಮಾಡುತ್ತೋ, ಆ ಎಬಿಲಿಟಿ ಮೇಲೆ ಒನ್ ಕ್ಯಾನ್ ಡಿಸೈಡ್ಸ್ ದ ಸ್ಟ್ರೆಂತ್ ಆಫ್ ಅನ್ ಆ್ಯಸಿಡ್ ಆ್ಯಂಡ್ ಸ್ಟ್ರೆಂತ್ ಆಫ್ ಎ ಬೇಸ್. ಸೊ ಇನ್ ಕೇಸ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸಸ್, ಸ್ಟ್ರಾಂಗ್ ಆ್ಯಸಿಡ್ ಅಂದರೆ HCl, ಸ್ಟ್ರಾಂಗ್ ಬೇಸ್ ಅಂದರೆ NaOH. HCl 1 ಮೋಲಾರ್ ಇದ್ದರೆ NaOH 1 ಮೋಲಾರ್ ಸೊಲ್ಯೂಷನ್ ತಗೊಳ್ಳಿ. 1 ಮೋಲಾರ್ ಅಂದರೆ molar mass of the solute present in 1 liter of a solution. 1 molar HCl ತಗೊಂಡ್ರೆ 1 molar H plus ಬರುತ್ತೆ, 1 molar Cl minus ಬರುತ್ತೆ. Because HCl is strong electrolyte, it undergoes complete ionization. 1 molar NaOH ತಗೊಂಡ್ರೆ 1 molar Na plus and 1 molar OH minus ಬರುತ್ತೆ. It's also strong electrolyte, undergoes complete ionization. Now 1 molar sulfuric acid ತಗೊಂಡ್ರೆ 2 molar H plus ಬರುತ್ತೆ, because it is a strong dibasic acid. ಸ್ಟ್ರಾಂಗ್ ಆ್ಯಸಿಡ್ಗಳಲ್ಲಿ, ಸ್ಟ್ರಾಂಗ್ ಬೇಸಸ್ಗಳಲ್ಲಿ ಸ್ಟ್ರೆಂತ್ ಆಫ್ ಆ್ಯಸಿಡ್, ಸ್ಟ್ರೆಂತ್ ಆಫ್ ಬೇಸು ಕಾನ್ಸಂಟ್ರೇಷನ್ ಆಫ್ ದಿ ಆ್ಯಸಿಡಿಂದ ಕಾನ್ಸಂಟ್ರೇಷನ್ ಆಫ್ ದಿ ಬೇಸಿಂದ ಬರುತ್ತೆ. ಏನು ಹೇಳ್ತಾ ಇದ್ದೀವಿ ಇವಾಗ? ಸ್ಟ್ರಾಂಗ್ ಆ್ಯಸಿಡ್ಗಳಲ್ಲಿ, ಸ್ಟ್ರಾಂಗ್ ಬೇಸಸ್ಗಳಲ್ಲಿ ಸ್ಟ್ರೆಂತ್ ಆಫ್ ಆ್ಯಸಿಡ್, ಸ್ಟ್ರೆಂತ್ ಆಫ್ ಬೇಸಸ್ ಕಾನ್ಸಂಟ್ರೇಷನ್ ಆಫ್ ದಿ ಸ್ಟ್ರಾಂಗ್ ಆ್ಯಸಿಡಿಂದ ಕಾನ್ಸಂಟ್ರೇಷನ್ ಆಫ್ ದಿ ಸ್ಟ್ರಾಂಗ್ ಬೇಸಿಂದ ಬರುತ್ತೆ, ಬಿಕಾಸ್ ದೇ ಅಂಡರ್ಗೋಸ್ ಕಂಪ್ಲೀಟ್ ಅಯನೈಸೇಷನ್. ಅದಕ್ಕೆ 1 ಮೋಲಾರ್ HCl ಅಂದರೆ 1 ಮೋಲಾರ್ H ಪ್ಲಸ್, 1 ಮೋಲಾರ್ NaOH ಅಂದರೆ 1 ಮೋಲಾರ್ OH ಮೈನಸ್, 1 ಮೋಲಾರ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ 2 ಮೋಲಾರ್ H ಪ್ಲಸ್ ಅಂತ ಹೇಳಬೇಕು. ಅದೇ ಯು ಟೇಕ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್.
We know that an example for weak acid is acetic acid and weak base is ammonium hydroxide. Now weak acid ತಗೊಂಡ್ರೆ take 1 molar acetic acid. It undergoes partial ionization. ಎಷ್ಟು ಅಸಿಟೇಟ್ ಅಯಾನ್ ಕೊಡುತ್ತೆ ಅಂತ ಗೊತ್ತಾಗಲ್ಲ, ಎಷ್ಟು ಹೈಡ್ರೋಜನ್ ಅಯಾನ್ ಕೊಡುತ್ತೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ಟೇಕ್ ಅನದರ್ ವೀಕ್ ಎಲೆಕ್ಟ್ರೋಲೈಟ್ ಕಾಲ್ಡ್ ಅಮೋನಿಯಂ ಹೈಡ್ರಾಕ್ಸೈಡ್. ಅದು 1 molar ಸೊಲ್ಯೂಷನ್ ತಗೊಳ್ಳಿ. ಇಟ್ ಅಂಡರ್ಗೋಸ್ ಪಾರ್ಷಿಯಲ್ ಅಯನೈಸೇಷನ್, ಗಿವ್ಸ್ NH4+ and OH-. ಇದು ಎಷ್ಟು ಮೋಲಾರ್ ಅಂತ ಗೊತ್ತಾಗಲ್ಲ. ವಾಟ್ ಇಟ್ ಮೀನ್? ದ ಸ್ಟ್ರೆಂತ್ ಆಫ್ ವೀಕ್ ಆ್ಯಸಿಡ್ ಅಂಡ್ ಸ್ಟ್ರೆಂತ್ ಆಫ್ ವೀಕ್ ಬೇಸಸ್ cannot directly obtained from the concentration of the weak acid and concentration of the weak bases because they undergoes partial ionization. Weak acid, weak base, partial ionization ಆಗೋದ್ರಿಂದ strength concentration of the weak acid ಇಂದ concentration of the weak base ಇಂದ ಬರಲ್ಲ. ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸು ಕಂಪ್ಲೀಟ್ ಅಯನೈಸೇಷನ್ ಆಗೋದ್ರಿಂದ ಅದರ ಸ್ಟ್ರೆಂತ್ ಕಾನ್ಸಂಟ್ರೇಷನ್ ಆಫ್ ದಿ ಸ್ಟ್ರಾಂಗ್ ಆ್ಯಸಿಡಿಂದ ಕಾನ್ಸಂಟ್ರೇಷನ್ ಆಫ್ ದಿ ಸ್ಟ್ರಾಂಗ್ ಬೇಸಿಂದೇ ಬರುತ್ತೆ. ಅದಕ್ಕೆ ನಾವು ಧೈರ್ಯವಾಗಿ 1 molar HCl ಅಂದರೆ 1 molar H+ ಅಂತ ಬರೀಬೋದು, 1 molar ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ 2 molar H+ ಅಂತ ಬರೀಬೋದು. ಅದೇ 1 molar ಅಸಿಟಿಕ್ ಆ್ಯಸಿಡ್ ಅಂದರೆ 1 molar H+ ಅಂತ ಬರೀದಕ್ಕಾಗಲ್ಲ, ಬಿಕಾಸ್ ವೀಕ್ ಎಲೆಕ್ಟ್ರೋಲೈಟ್ ಅಂಡರ್ಗೋಸ್ ಪಾರ್ಷಿಯಲ್ ಅಯನೈಸೇಷನ್. ಹಾಗಾದರೆ ಸರ್ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ನಲ್ಲಿ ಸ್ಟ್ರೆಂತ್ನ ಎಕ್ಸ್ಪ್ರೆಸ್ ಮಾಡ್ಬೋದು, ಯಾಕೆಂದರೆ ನಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ ದೇ ಅಂಡರ್ಗೋಸ್ ಕಂಪ್ಲೀಟ್ ಅಯನೈಸೇಷನ್. ವೀಕ್ ಆ್ಯಸಿಡ್ ಮತ್ತು ವೀಕ್ ಬೇಸ್ನಲ್ಲಿ ಸ್ಟ್ರೆಂತನ್ನು ಕಾನ್ಸಂಟ್ರೇಷನಿಂದ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದೀರಿ, ಕರೆಕ್ಟ್, ಸರಿ ಇದೆ. ಆದರೂ ಕೂಡ ಹೌ ಕ್ಯಾನ್ ವಿ ಎಕ್ಸ್ಪ್ರೆಸ್ ದ ಸ್ಟ್ರೆಂತ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್? ಕಾನ್ಸಂಟ್ರೇಷನಿಂದ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಒಪ್ಪಿಗೆ ಇದೆ, ಬಿಕಾಸ್ ದ ಅಂಡರ್ಗೋಸ್ ಪಾರ್ಷಿಯಲ್ ಅಯನೈಸೇಷನ್. ಹಾಗಾದರೆ ವೀಕ್ ಆ್ಯಸಿಡಲ್ಲಿ ಸ್ಟ್ರಾಂಗ್ ಯಾವುದು, ವೀಕ್ ಆ್ಯಸಿಡಲ್ಲಿ ವೀಕ್ ಯಾವುದು ಅಂತ ಹೇಳೋದಕ್ಕಾಗಲ್ವಾ? ಹಾಗಾದ್ರೆ ಹೇಳಬೇಕಾದ್ರೆ ಬೇರೆ ಏನಾದರೂ ಇದೆಯಾ? ಎಸ್, ದರ್ ಇಸ್ ಅನದರ್ ಟರ್ಮ್ ದಟ್ ಈಸ್ ಕಾಲ್ಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆರ್ ಅಯೋನೈಸೇಷನ್ ಕಾನ್ಸ್ಟೆಂಟ್. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆರ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಅನ್ನುವಂಥ ಒಂದು ಟರ್ಮ್ನ ತಗೊಂಡು ವಿ ಕ್ಯಾನ್ ಎಕ್ಸ್ಪ್ರೆಸ್ ಇವನ್ ಸ್ಟ್ರೆಂತ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸಸ್. ವೀಕ್ ಆ್ಯಸಿಡ್ಗಾದರೆ ಸೊ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್ನ ರೆಪ್ರೆಸೆಂಟ್ ಮಾಡುವಂಥ ಸಿಂಬಲ್ಲು ಕೆ ಎ, ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸ್ನ ರೆಪ್ರೆಸೆಂಟ್ ಮಾಡುವಂಥ ಸಿಂಬಲ್ ಕೆ ಬಿ. ಹಾಗಾದರೆ ಕೆ ಎ ಆ್ಯಂಡ್ ಕೆ ಬಿ ಅಂತ ಬಂದರೆ ನಿಮಗೆ ಅದು ಗೊತ್ತಿರಬೇಕು. ಕೆ ಎ ಇಸ್ ದ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆರ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಸಿಂಬಲ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ಕೆ ಬಿ ಇಸ್ ದ ಅಯೋನೈಸೇಷನ್ ಆರ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಸಿಂಬಲ್ ಆಫ್ ವೀಕ್ ಬೇಸ್. ಇದು ಯಾಕೆ ಬಂತು? ನಮಗೆ ವೀಕ್ ಆ್ಯಸಿಡ್ನಲ್ಲಿ ವೀಕ್ ಬೇಸ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ವೀಕ್ ಆ್ಯಸಿಡಿಂದ ಕಾನ್ಸಂಟ್ರೇಷನ್ ಆಫ್ ದಿ ವೀಕ್ ಬೇಸಿಂದ ಸ್ಟ್ರೆಂತ್ ಗೊತ್ತಿದ್ದರೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ಬೇಕಾಗಿರಲಿಲ್ಲ. ಹಾಗಾಗಿ ನಮ್ಮ ಟಾಪಿಕ್ ಇವಾಗ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್, ದಟ್ ಈಸ್ ಕಾಲ್ಡ್ ಕೆ ಎ. ಸೊ ಆ್ಯಕ್ಚುಲಿ ಡಿರೈವೇಷನ್ ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಆದರೂ ಪ್ಲ್ಯಾನ್ ಮಾಡ್ಕೊಳ್ಬೋದು. ಡಿರೈವ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ವೀಕ್ ಆ್ಯಸಿಡ್ಸ್ ಅಂತ ಕೇಳಿದ್ರೆ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಬೋದು. ಕನ್ಸಿಡರ್ ಎ ವೀಕ್ ಆ್ಯಸಿಡ್ ಆಫ್ ದಿ ಟೈಪ್ ಎಚ್ ಎ. ಇಟ್ ಅಯೋನೈಸಸ್ ಪಾರ್ಷಿಯಲಿ ಇನ್ ವಾಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ಈಕ್ವೇಷನ್ HA plus water gives H3O+ and A-. Consider a weak acid HA. It ionizes partially in water, can be represented by a equation H3O+ and A-. ಇದಕ್ಕೆ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿ. K is equal to concentration of hydronium ion into concentration of A- product ಮೇಲ್ಕ್ ಇರಬೇಕು, by concentration of acid into concentration of water. What is the role of water here? Water solvent. It do not involved in reactions. ಅದು ಅಯನೈಸೇಷನ್ ಆಗಲ್ಲ, ಅಯನೈಸೇಷನ್ಗೆ ಇನ್ವಾಲ್ವ್ ಆಗಲ್ಲ. ಹಾಗಾಗಿ the concentration of water is constant, K is also constant, the product of two constant is also called constant. ಏನು ತಗೊಳ್ಬೋದು? KA is equal to
molar concentration of H3O plus molar concentration of A minus by molar concentration of HA. This is an expression for ionization constant of weak acid. So ಇಲ್ಲಿ HA ಡಿಸೋಸಿಯೇಟ್ ಆಗಿ H ಪ್ಲಸ್ ಕೊಟ್ಟಿರೋದು. In all aqueous solution H plus generally exists in the form of H3O plus. ಸಾಮಾನ್ಯವಾಗಿ aqueous solution ಅಲ್ಲಿ ಹೈಡ್ರೋಜನ್ ಅಯಾನು H3O ಪ್ಲಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. H ಪ್ಲಸ್ ಈಸ್ ನಥಿಂಗ್ ಬಟ್ ಹೈಡ್ರೋನಿಯಂ ಅಯಾನ್ ಅಂತ ತಗೊಳ್ಬೋದು. ಇಲ್ಲಿ ಹೈಡ್ರೋಜನ್ ಅಯಾನ್ ಅಂದರೂ ಒಂದೇನೆ, ಹೈಡ್ರೋನಿಯಂ ಅಯಾನ್ ಅಂದರೂ ಒಂದೇನೆ. ಸೊ ಇಲ್ಲಿ ಕೆ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಅಯಾನ್ಸ್. ಅಯಾನ್ ಜಾಸ್ತಿ ಆದರೆ ಕೆ ಎ ಜಾಸ್ತಿ, ಕೆ ಎ ಜಾಸ್ತಿ ಆದರೆ ಸ್ಟ್ರಾಂಗರ್ ಇಸ್ ದ ಆ್ಯಸಿಡ್. ಕೆ ಎ ಕಡಿಮೆ ಆದರೆ ವೀಕರ್ ಇಸ್ ದ ಆ್ಯಸಿಡ್ ಅಮಾಂಗ್ ವೀಕ್ ಆ್ಯಸಿಡ್. ವೀಕಲ್ಲಿ ಸ್ಟ್ರಾಂಗ್ ಯಾವುದು, ವೀಕಲ್ಲಿ ವೀಕ್ ಯಾವುದು? ಲೈಕ್ ಬೆಸ್ಟ್ ಅಮಾಂಗ್ ದ ವರ್ಸ್ಟ್, ವರ್ಸ್ಟಲ್ಲಿ ಬೆಸ್ಟ್ ಯಾವುದು ಅಂದಾಗೆ ಅಲ್ವಾ? ಫೇಲ್ ಆದವರಲ್ಲಿ ಟಾಪರ್ ಯಾರು ಅಂದಾಗೆ. ಹಾಗಾದರೆ ಸೊ ಈಗ ಎರಡು ಆ್ಯಸಿಡ್ ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ, ಎರಡು ವೀಕ್ ಆ್ಯಸಿಡ್. ಅದಕ್ಕೆ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಗೆ ಕೆ ವ್ಯಾಲ್ಯೂ 1.8 ಇಂಟು 10⁻⁵, ಬಿಗೆ ಕೆ ವ್ಯಾಲ್ಯೂ 1.8 ಇಂಟು 10⁻⁶. ಪವರು ನೆಗೆಟಿವ್ ಇದ್ದಾಗ ಕಡಿಮೆ ಇದ್ದರೆ ಜಾಸ್ತಿ, ಜಾಸ್ತಿ ಇದ್ದರೆ ಕಡಿಮೆ. ಬಿಟ್ವೀನ್ ದೀಸ್ ಟು ಎ ಈಸ್ ಸ್ಟ್ರಾಂಗ್ ಆ್ಯಂಡ್ ಬಿ ಈಸ್ ವೀಕ್. ಯಾಕೆ ಎ ಸ್ಟ್ರಾಂಗ್, ಕೆ ಜಾಸ್ತಿ? ಯಾಕೆ ಬಿ ವೀಕ್, ಕೆ ಎ ಕಡಿಮೆ? ಕೆ ಜಾಸ್ತಿ ಇದ್ದರೆ ಸ್ಟ್ರಾಂಗ್, ಕೆ ಕಡಿಮೆ ಇದ್ದರೆ ವೀಕ್. ಅಮಾಂಗ್ ವೀಕ್ ಆ್ಯಸಿಡ್ಸ್, ವೀಕ್ ಆ್ಯಸಿಡ್ನಲ್ಲಿ ಸ್ಟ್ರಾಂಗ್ ಯಾವುದು, ವೀಕ್ ಆ್ಯಸಿಡ್ನಲ್ಲಿ ವೀಕ್ ಯಾವುದು ಅಂತ ನಾವು ಡಿಸೈಡ್ ಮಾಡ್ಬೋದು. ನೋಟ್ ಡೌನ್ ದಿಸ್. ಲಾರ್ಜರ್ ದ ವ್ಯಾಲ್ಯೂ ಆಫ್ ಕೆ ಎ, ಸ್ಟ್ರಾಂಗರ್ ಇಸ್ ದ ಆ್ಯಸಿಡ್. ಸ್ಮಾಲರ್ ದ ವ್ಯಾಲ್ಯೂ ಆಫ್ ಕೆ ಎ, ವೀಕರ್ ಇಸ್ ದ ಆ್ಯಸಿಡ್ ಅಮಾಂಗ್ ವೀಕ್ ಆ್ಯಸಿಡ್ಸ್. This is about ionization constant of weak acids called Ka. ಹೀಗೆ ವೀಕ್ ಆ್ಯಸಿಡ್ಗೆ ಅಯನೈಸೇಷನ್ ಕಾನ್ಸ್ಟೆಂಟ್ನ ಕಂಡುಹಿಡಿದು ಅದು ಸ್ಟ್ರಾಂಗಾ ಅದು ವೀಕಾ ಅಂತ ನಾವು ಡಿಸೈಡ್ ಮಾಡ್ಬೋದು, ಅದರ ಸ್ಟ್ರೆಂತನ್ನು. ಅದೇ ರೀತಿ ನಮ್ಮ ನೆಕ್ಸ್ಟ್ ಟಾಪಿಕ್ ಅಯನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸಸ್. ಅಯನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸಸ್. So what is the symbol used to represent ionization constant of weak bases? Kb. ಇದನ್ನು ಕೂಡ ನಾವು ಡಿರೈವ್ ಮಾಡ್ಬೋದು. ಕನ್ಸಿಡರ್ ಎ ವೀಕ್ ಬೇಸ್ BOH. It ionizes partially in water can be represented as BOH plus water reversible B plus plus OH minus. ಸರ್ ಅಲ್ಲಿ ವಾಟರ್ನ ಹೈಡ್ರೋನಿಯಂ ಅಯಾನ್ ಅಂತ ಬರೆದಿದ್ರಿ, ಇಲ್ಲಿ ವಾಟರ್ನ ನೀವು ತಗೊಂಡೇ ಇಲ್ಲ. ವಾಟ್ ಈಸ್ ಎ ಸಾಲ್ವೆಂಟ್? ಅದು ಕೆಮಿಕಲಿ ರಿಯಾಕ್ಷನ್ಗೆ ಇನ್ವಾಲ್ವ್ ಆಗಲ್ಲ. ಬಟ್ ಅಲ್ಲಿ H ಪ್ಲಸ್ H3O ಪ್ಲಸ್ ಆಗಿತ್ತು, ಇಲ್ಲಿ ಬಿ ಪ್ಲಸ್ಸು ವಾಟರ್ ಜೊತೆ ಕಂಬೈನ್ ಆಗಲ್ಲ. ಅಗೈನ್ ಅಪ್ಲೈಯಿಂಗ್ ಲಾ ಆಫ್ ಮಾಸ್ ಆ್ಯಕ್ಷನ್. ಲಾ ಆಫ್ ಮಾಸ್ ಆ್ಯಕ್ಷನ್ ಅಪ್ಲೈ ಮಾಡಿ. ಕೆ ಈಸ್ ಈಕ್ವಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಬಿ ಪ್ಲಸ್ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ BOH ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ವಾಟರ್. ಸೊ ದ ಕಾನ್ಸಂಟ್ರೇಷನ್ ಆಫ್ ವಾಟರ್ is constant, the product of two constant is also constant. So that is called Kb is equal to molar concentration of B plus into molar concentration of OH minus by molar concentration of BOH. So it is the ionization constant expression for weak bases. ಇಲ್ಲೂ ಕೂಡ ಅಷ್ಟೇ, ನ್ಯೂಮರೇಟರ್ ಏನಿದೆ ಅಯಾನ್ಸ್. ವೆನ್ ದ ಅಯಾನ್ಸ್ ಆರ್ ಮೋರ್, Kb value is high. When Kb value is high, when the Kb value is high, the base is strong. So larger the value of Kb, stronger is the base. Smaller the value of Kb, weaker is the base among weak bases. Weak bases ಅಲ್ಲಿ ಸ್ಟ್ರಾಂಗ್ ಯಾವುದು, ವೀಕ್ ಬೇಸಸ್ಸಲ್ಲಿ ವೀಕ್ ಯಾವುದು ಅಂತ ನಮಗೆ ಗೊತ್ತಾಗಬೇಕಾದ್ರೆ Kb ವ್ಯಾಲ್ಯೂ ಗೊತ್ತಾಗಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳೋಣ. Kb ವ್ಯಾಲ್ಯೂಸ್ ಆಫ್ P ಆ್ಯಂಡ್ QR, ಅಲ್ಲಿ A ಆ್ಯಂಡ್ B ತಗೊಂಡಿದ್ವಿ. ಈ Kb ವ್ಯಾಲ್ಯೂಸ್ ಆಫ್ P ಆ್ಯಂಡ್ QR 1.75 into 10 to the power of minus 5, 1.75 into 10 to the power of minus 4 respectively. ಎರಡು ವೀಕ್ ಬೇಸ್ ತಗೊಂಡಿದ್ದೀವಿ. ಒಂದ್ರದ್ದು Kb ವ್ಯಾಲ್ಯೂ 1.75 into 10 to the minus 5,
ಇನ್ನೊಂದು 1.75 ಇಂಟು 10⁻⁴. ನಾನು ಆಗಲೇ ಹೇಳಿದ್ದೀನಿ, ಪವರು ನೆಗೆಟಿವ್ ಇದ್ದಾಗ ಕಡಿಮೆ ಇದ್ದರೆ ಜಾಸ್ತಿ. ಇಲ್ಲಿ ಯಾವುದು ಜಾಸ್ತಿ ವ್ಯಾಲ್ಯೂ ಇರೋದು? ಕ್ಯೂಗೆ ಕೆ ಬಿ ವ್ಯಾಲ್ಯೂ ಜಾಸ್ತಿ. ಕ್ಯೂ ಈಸ್ ಸ್ಟ್ರಾಂಗ್ and P is weak among the weak bases P and Q. Conclusion ಮಾಡ್ಬೋದು ಈಗ ಟೋಟಲಿ. Larger the value of Kb, stronger is the base. Larger the value of Ka, stronger is an acid. K ಜಾಸ್ತಿ ಇದ್ದರೆ ಸ್ಟ್ರಾಂಗ್, Kb ಜಾಸ್ತಿ ಇದ್ದರೆ ಸ್ಟ್ರಾಂಗ್. ಅವು ಕಡಿಮೆ ಇದ್ದರೆ ವೀಕ್. ಹೀಗೆ ನಾವು ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್ಸ್ ಅಂಡ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸಸ್ನ ಡಿಸ್ಕಸ್ ಮಾಡ್ಬೋದು. ಏನು ಡೌಟು? ಓಕೆ, ಹಾಗಾದರೆ ನಮ್ಮ ನೆಕ್ಸ್ಟ್ ಟಾಪಿಕ್ಕು ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್. ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್. ಇದನ್ನೇ ನಾವು ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ ಅಂತೂ ಕೂಡ ಕರಿತೀವಿ. ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ ಡಿರೈವ್ an expression for ionization constant of weak electrolytes. ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಗೆ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಿಕೊಡಿ. ಡಿರೈವ್ ಎ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ. ಯಾವ ರೀತಿ ಇದನ್ನು ಡಿರೈವ್ ಮಾಡ್ಬೋದು? ಅಲ್ಲಿ ವೀಕ್ ಆ್ಯಸಿಡ್ಗೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ಹೇಳಿದ್ವಿ, ವೀಕ್ ಬೇಸಸ್ಗೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ಹೇಳಿದ್ವಿ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್. ಇದನ್ನು ನಾವು ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ ಅಂತ ಕರಿತೀವಿ. ಯೂಶಲಿ 3 ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ ಕೇಳ್ತಾನೆ ಇರ್ತಾರೆ. ಹೇಗೆ ಇದನ್ನು ಡಿರೈವ್ ಮಾಡೋದು? ಕನ್ಸಿಡರ್ ಎ ವೀಕ್ ಎಲೆಕ್ಟ್ರೋಲೈಟ್ ಆಫ್ ದಿ ಟೈಪ್ ಬಿ ಎ. ಒಂದು ವೀಕ್ ಎಲೆಕ್ಟ್ರೋಲೈಟ್ ತಗೊಳ್ಳಿ ಬಿ ಎ. ಇಟ್ ಅಯೋನೈಸಸ್ ಪಾರ್ಷಿಯಲಿ ಇನ್ ವಾಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದಿ ಈಕ್ವೇಷನ್ ಬಿ ಎ ಗಿವ್ಸ್ B plus plus A minus. Consider a weak electrolyte Ba. It ionizes partially in water, can be represented by the equation Ba reversible gives B plus plus A minus. Okay na? Let C mole per dm cube be the molar concentration of the electrolyte Ba. ಬಿ ಎ ಅನ್ನುವಂಥ ಎಲೆಕ್ಟ್ರೋಲೈಟ್ನ ಮೋಲಾರ್ ಕಾನ್ಸಂಟ್ರೇಷನ್ ಎಷ್ಟು? ಸಿ ಮೋಲ್ ಪರ್ ಡಿ ಎಮ್ ಕ್ಯೂಬ್. ಅಂಡ್ ಲೆಟ್ ಆಲ್ಫಾ ಬಿ ದ ಡಿಗ್ರಿ ಆಫ್ ಡಿಸೋಸಿಯೇಷನ್. ಡಿಗ್ರಿ ಆಫ್ ಡಿಸೋಸಿಯೇಷನ್ ಯಾವುದು? ಆಲ್ಫಾ. ಏನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಒಂದು ಮೋಲಲ್ಲಿ ಎಷ್ಟು ಡಿಸೋಸಿಯೇಟ್ ಆಗುತ್ತೋ ಇಟ್ ಈಸ್ ಕಾಲ್ಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಯಾವ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಆಲ್ಫಾ ಅನ್ನುವಂಥ ಒಂದು ಸಿಂಬಲಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಹಾಗಾದರೆ ಬಿ ಎ ಅನ್ನುವಂಥ ಎಲೆಕ್ಟ್ರೋಲೈಟ್ನ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು? ಸಿ ಮೋಲ್ ಪರ್ ಡಿ ಎಮ್ ಕ್ಯೂ. ಅದು ಎಷ್ಟು ಅಯನೈಸ್ ಆಗ್ತಾ ಇದೆ? ಆಲ್ಫಾ ಮೋಲ್ ಆಗ್ತಾ ಇದೆ. ಅಂದರೆ 1ರಲ್ಲಿ ಆಲ್ಫಾ ಆಗ್ತಾ ಇದೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ 1ನಲ್ಲಿ ಆಲ್ಫಾ ಡಿಸೋಸಿಯೇಟ್ ಆದರೆ ಸಿನಲ್ಲಿ ಎಷ್ಟಾಗುತ್ತೆ? ಸಿ ಆಲ್ಫಾ. ನಾವು ಆಲ್ಫಾ ಹೇಳಿರೋದು 1ರಲ್ಲಿ ಎಷ್ಟು ಅಂತ, ನಾವು ತಗೊಂಡಿರೋದು ಎಷ್ಟು? ಸಿ ಮೋಲ್ ಪರ್ ಡಿ ಎಮ್ ಕ್ಯೂ. 1 ಮೋಲಲ್ಲಿ ಆಲ್ಫಾ ಆದರೆ ಸಿ ಮೋಲಲ್ಲಿ ಎಷ್ಟಾಗುತ್ತೆ? ಸಿ ಆಲ್ಫಾ ಆಗುತ್ತೆ. ಹಾಗಾದ್ರೆ ಹೇಗೆ ಬರ್ಕೊಳ್ಬೋದು ಇವಾಗ? ಇನಿಷಿಯಲ್ ಮೋಲ್ ಹೇಗೆ ಬರ್ಕೊಳ್ಬೋದು? ಇದು ಸಿ, ಇದು 0 ಇದೆ, ಇದು 0 ಇದೆ. ಇದೆಷ್ಟು ಡಿಸೋಸಿಯೇಟ್ ಆಗಿದೆ? ಸಿ ಆಲ್ಫಾ. ಇದೆಷ್ಟು ಬಂದಿದೆ? ಸಿ ಆಲ್ಫಾ ಅಂಡ್ ಸಿ ಆಲ್ಫಾ. ತಗೊಂಡಿರೋದು ಸಿ, ಯೂಸ್ ಆಗಿರೋದು ಸಿ ಆಲ್ಫಾ, ಬಂದಿರೋದು ಸಿ ಆಲ್ಫಾ ಅಂಡ್ ಸಿ ಆಲ್ಫಾ. ಹಾಗಾದರೆ ಉಳ್ಕೊಂಡಿರೋದೇನು, ಬಂದಿರೋದೇನು? ಇಟ್ ಇಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಮೋಲ್. ಸಿ ಮೈನಸ್ ಸಿ ಆಲ್ಫಾ, ಸಿ ಆಲ್ಫಾ ಅಂಡ್ ಸಿ ಆಲ್ಫಾ. ಇನಿಷಿಯಲ್ ಮೋಲು C00. ಚೇಂಜ್ ಇನ್ ಕಾನ್ಸಂಟ್ರೇಷನ್ನು ಸಿ ಆಲ್ಫಾ ಗಿವ್ ಸಿ ಆಲ್ಫಾ ಪ್ಲಸ್ ಸಿ ಆಲ್ಫಾ. ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಂದರೆ ಉಳಿದಿರೋದು ಮತ್ತು ಬಂದಿರೋದು. ಉಳಿದಿರೋದು ಎಷ್ಟು? ಸಿ ಮೈನಸ್ ಸಿ ಆಲ್ಫಾ. ಬಂದಿರೋದು ಎಷ್ಟು? ಸಿ ಆಲ್ಫಾ ಅಂಡ್ ಸಿ ಆಲ್ಫಾ.
ಅರ್ಥವಾಗಿದೆ ಅಲ್ವಾ? ಬಿ ಎ ರಿವರ್ಸಿಬಲ್ ಬಿ ಪ್ಲಸ್ ಪ್ಲಸ್ ಎ ಮೈನಸ್. ಈಕ್ವೇಷನ್ ಓಕೆ. ವಾಟ್ ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಬಿ ಎ? ಸಿ ಮೋಲ್. ವಾಟ್ ಈಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್? ಆಲ್ಫಾ. ವಾಟ್ ಇಟ್ ಮೀನ್? 1 ಮೋಲಲ್ಲಿ ಆಲ್ಫಾ ಡಿಸೋಸಿಯೇಟ್ ಆಗುತ್ತೆ. ನೀವೇನು ಅಂದ್ಕೊಳ್ಬೇಕು? 1 ಮೋಲಲ್ಲಿ ಆಲ್ಫಾ ಆದರೆ ಸಿ ಮೋಲಲ್ಲಿ ಸಿ ಆಲ್ಫಾ ಆಗುತ್ತೆ. ಸಿ ಮೋಲಲ್ಲಿ ಸಿ ಆಲ್ಫಾ ಆದರೆ ಇದೆಷ್ಟು ಬರುತ್ತೆ? ಸಿ ಆಲ್ಫಾ ಅಂಡ್ ಸಿ ಆಲ್ಫಾ. ಆದರೆ ಎಷ್ಟು ಉಳ್ಕೊಳ್ಳುತ್ತೆ ಇಲ್ಲಿ? ಸಿ ಮೈನಸ್ ಸಿ ಆಲ್ಫಾ. ಇಟ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಮೋಲ್. ಓಕೆನಾ? ಅಪ್ಲೈಯಿಂಗ್ ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿ. ಸೊ ಕೆ ಈಸ್ ಈಕ್ವಲ್ ಟು molar concentration of B plus into molar concentration of A minus by molar concentration of BA. Substitution ಮಾಡಿ. What is the value of B plus? C alpha into C alpha by C minus C alpha. Simplify ಮಾಡಿ. C ನ ಕಾಮನ್ ಫ್ಯಾಕ್ಟರ್ ತೆಗೀರಿ. So K is equal to alpha square C square by C into 1 minus alpha. ಕ್ಯಾನ್ಸಲ್ ಮಾಡಿ. ಸೊ ಕೆ ಈಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಸಿ ಬೈ 1 ಮೈನಸ್ ಆಲ್ಫಾ. ಇಟ್ ಈಸ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ಇಟ್ಸ್ ಆಲ್ಸೋ ಕಾಲ್ಡ್ ಎನ್ ಎಕ್ಸ್ಪ್ರೆಷನ್ ಫಾರ್ ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ. ಏನು ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ ಅಂದರೆ? ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ increases by dilution. ನಮಗೆ ಗೊತ್ತು, ವೀಕ್ ಎಲೆಕ್ಟ್ರೋಲೈಟು ಪಾರ್ಷಿಯಲ್ ಅಯನೈಸೇಷನ್ ಆಗುತ್ತೆ. ಅಯನೈಸೇಷನ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಡೈಲ್ಯೂಷನ್ ಮಾಡಬೇಕು. 1 ಮೋಲಲ್ಲಿ ಒಂದು ಡಿಸೋಸಿಯೇಟ್ ಆಗಲ್ಲ. when the dilution goes on increases, ionization goes on increases. ಹಾಗಾಗಿ ಆಸ್ಟ್ವಾಲ್ಡ್ ಡೈಲ್ಯೂಷನ್ ಲಾದು ಡೆಫಿನೇಷನ್ ಏನು ಅಂದರೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್ ಬೈ ಡೈಲ್ಯೂಷನ್. ಡೈಲ್ಯೂಷನ್ ಜಾಸ್ತಿ ಆದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಕಾನ್ಸಂಟ್ರೇಷನ್ ಕಡಿಮೆ ಆದರೆ ಕೆ ಕಾನ್ಸ್ಟೆಂಟ್ ಇರಬೇಕು ಅಂದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ನು ಜಾಸ್ತಿ ಆಗಬೇಕು. ಹಾಗಾದರೆ ಇನ್ಫೈನೈಟ್ ಡೈಲ್ಯೂಷನಲ್ಲಿ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ? ಇನ್ಫೈನೈಟ್ ಡೈಲ್ಯೂಷನಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ 1 ಆಗುತ್ತೆ. 1ನಲ್ಲಿ 1 ಕೂಡ ಅಯನೈಸೇಷನ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಲಿಮಿಟಿಂಗ್ ವ್ಯಾಲ್ಯೂ. ಕೇಳ್ತಾ ಇರ್ತಾರೆ 1 ಮಾರ್ಕ್ಗೆ. What is the limiting value of degree of dissociation of an electrolyte at infinite dilution? It's equal to 1. ಸಾಮಾನ್ಯವಾಗಿ ಆಲ್ಫಾ ಲೆಸ್ ದ್ಯಾನ್ 1. ಇದು 1 ಆಗುದೇ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಅದನ್ನು ನಾವೇನಂತ ಕರಿತೀವಿ? ಲಿಮಿಟಿಂಗ್ ವ್ಯಾಲ್ಯೂ. ಡಿರೈವ್ ಮಾಡ್ಬೋದಲ್ವಾ? ನೋಟ್ ಮಾಡ್ಕೊಳ್ಳಿ. What is the mathematical expression of Ostwald dilution law? K is equal to alpha square C by 1 minus alpha. What it mean? ಇದೇನು ಹೇಳುತ್ತೆ? ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ? ಇನ್ಕ್ರೀಸ್ ಇನ್ ಡೈಲ್ಯೂಷನ್ increases the degree of dissociation in order to keep K constant. So this is about ionization constant of weak electrolytes. But 298 Kelvin ನಲ್ಲಿ 298 Kelvin. At 298 Kelvin, the product of Ka and Kb is equal to 10 to the power of minus 14. This derivation ಏನು ಬೇಕಾಗಿಲ್ಲ. What is the value of Ka and Kb at 298 Kelvin ಅಂತ ಕೇಳಿದ್ರೆ Ka into Kb is equal to 10 to the power minus 14 at 298 Kelvin. ಸೊ ಇದ್ರ ಮೇಲೆ ಕೆಲವು ಸಾರಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಕೆ ಎ ಗೊತ್ತಿದ್ದು ಕೆ ಬಿ ಕಂಡುಹಿಡಿಬೇಕಾದ್ರೆ ಈ ಈಕ್ವೇಷನ್ನ ಬಳಸ್ಕೊಳ್ಬೋದು. ನೆಕ್ಸ್ಟ್ ಟಾಪಿಕ್ಗೆ ಬಂದರೆ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್. ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಇದನ್ನು ರೆಪ್ರೆಸೆಂಟ್ ಮಾಡುವಂಥ ಸಿಂಬಲ್ಲು KW. ವಾಟ್ ಈಸ್ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಕೇಳ್ತಾರೆ, ಅಥವಾ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್. ವಾಟ್ ಇಸ್ ದ ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್? KW. ಹಾಗಾದರೆ ಕೆ ಏನು? ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್. KB ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ weak base. What is KW? Ionic product of water.
derive an expression for ionic product of water ಕೇಳಲ್ಲ. what is ionic product of water ಆದರೂ derive ಮಾಡೋಣ. consider a weak electrolyte, very weak electrolyte water. It ionizes partially in water, can be represented by the equation S2O reversible gives H plus plus OH minus. Water on the poor electrolyte, it undergoes partial ionization, very minute quantity of ionization according to the equation S2O reversible H plus plus OH minus. Applying law of mass action, ಗೊತ್ತಿದೆಯಲ್ಲ, K is equal to molar concentration of H plus into molar concentration of OH minus by molar concentration of water. ಇಲ್ಲಿ ವಾಟರ್ ತುಂಬ ಕಡಿಮೆ ಅಯೋನೈಸೇಷನ್ ಆಗೋದ್ರಿಂದ ದ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ಕಾನ್ಸ್ಟೆಂಟ್, ದ ಪ್ರಾಡಕ್ಟ್ ಆಫ್ ಟು ಕಾನ್ಸ್ಟೆಂಟ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ದೇರ್ಫೋರ್ KW is equal to molar concentration of H plus into molar concentration of OH minus. What is ionic product of water? Define ionic product of water. ಹೇಗೆ ಡಿಫೈನ್ ಮಾಡ್ಬೋದು? ionic product of water is equal to product of molar concentration of hydrogen ion and molar concentration of hydroxyl ion in water or in any aqueous solutions. What is ionic product of water? It is the product of molar concentration of hydrogen ion and molar concentration of hydroxyl ion in water or in any aqueous solution. But at 298 Kelvin, KW is constant. 298 Kelvin ನಲ್ಲಿ KW is constant, that is 10 to the power of minus 14 molar square. What is the value of ionic product of water at 298 Kelvin? 10 to the power of minus 14 molar square. Therefore, at 298 Kelvin, molar concentration of H plus into molar concentration of OH minus is equal to 10 to the power of minus 14. 298 Kelvin ನಲ್ಲಿ molar concentration of H plus into molar concentration of OH minus ಎಷ್ಟಿರುತ್ತೆ? 10 to the power of minus 14. ಬಟ್ ಯೂಶಲಿ ನಿಮಗೆ ಒನ್ ಮಾರ್ಕ್ ಕ್ವಶನ್ ಕೇಳ್ತಾನೆ ಇರ್ತಾರೆ, ಸ್ಟೂಡೆಂಟ್ಸು ಅಷ್ಟೇ ಕನ್ಫ್ಯೂಷನ್ ಆಗ್ತಾ ಇರ್ತಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ at 298 Kelvin? At 298 Kelvin, KW is equal to 10 to the power of minus 14 molar square. Okay. Therefore, at 298 Kelvin, molar concentration of H plus into molar concentration of OH minus is equal to 10 to the power of minus 14. In neutral solution or in water, neutral solution ಅಲ್ಲಿ ಅಥವಾ ವಾಟರ್ ಅಲ್ಲಿ molar concentration of H plus is equal to molar concentration of OH minus is equal to 10 to the power of minus 7 molar. ತುಂಬ ಇಂಪಾರ್ಟೆಂಟ್. What is the value of molar concentration of hydrogen ion in water? What is the value of molar concentration of hydrogen ion neutral solution? 10 to the power of minus 7 molar. But in acidic solution, molar concentration of H plus is greater than molar concentration of OH minus, and in basic solutions, molar concentration of OH minus is greater than molar concentration of H plus. In acidic solution, H plus is higher than OH minus, but in basic solution, molar concentration of OH minus is higher than molar concentration of H plus. But at 298 Kelvin, in neutral solution or in water, molar concentration of H plus is equal to molar concentration of OH minus, it's equal to 10 to the power of minus 7 molar. So this is about another important topic of ionic equilibrium called ionic product of water. ಇದಾದಮೇಲೆ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕಾಮನ್ ಅಯಾನ್ ಎಫೆಕ್ಟ್ ಅಂಡ್ ಗಿವ್ ಎಕ್ಸಾಂಪಲ್. ಕಾಮನ್ ಅಯಾನ್ ಎಫೆಕ್ಟ್ ಅಂಡ್ ಗಿವ್ ಎಕ್ಸಾಂಪಲ್. ಕಾಮನ್ ಅಯಾನ್ ಎಫೆಕ್ಟ್ ಅಂದ್ರೇನು? ಎಕ್ಸಾಂಪಲ್ ಕೊಡಿ.
ಯೂಶಲಿ ಕೇಳ್ತಾ ಇರ್ತಾರೆ. ಮತ್ತು ಸಾಲ್ಟ್ ಅನಾಲಿಸಿಸ್ನಲ್ಲಿ ಕಾಮನ್ ಅಯಾನ್ ಎಫೆಕ್ಟ್ನ ರೋಲು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೆಲವು ಗ್ರೂಪ್ನಲ್ಲಿ ಕೆಲವು ಸಾಲ್ಟ್ಗಳು ಪ್ರಿಸಿಪಿಟೇಷನ್ ಆಗುತ್ತೆ, ಕೆಲವು ಪ್ರಿಸಿಪಿಟೇಷನ್ ಆಗಲ್ಲ. ಅದನ್ನು ನಾವು ಅಪ್ಲಿಕೇಶನ್ ಆಫ್ ಕಾಮನ್ ಅಯಾನ್ ಎಫೆಕ್ಟ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅದಕ್ಕಿಂತ ಮುನ್ನ ಕಾಮನ್ ಅಯಾನ್ ಎಫೆಕ್ಟ್ ಅಂದ್ರೇನು ಎಕ್ಸಾಂಪಲ್ ಕೊಡಿ. ಆನಂತರ ಡಿಫೈನ್ ಮಾಡೋಣ ಕಾಮನ್ ಅಯಾನ್ ಎಫೆಕ್ಟ್ನ ಎಕ್ಸಾಂಪಲ್ ತಗೊಳ್ಳೋಣ. ವಿ ನೋ ದಟ್ ಅಸಿಟಿಕ್ ಆ್ಯಸಿಡ್ ಇಸ್ ಎನ್ ಎಕ್ಸಾಂಪಲ್ ಫಾರ್ weak electrolyte. It undergoes partial ionization, can be represented by a equation CH3COOH reversible CH3COO minus and H plus. ಓಕೆನಾ? ಅಸಿಟಿಕ್ ಆ್ಯಸಿಡ್ ಒಂದು ವೀಕ್ ಎಲೆಕ್ಟ್ರೋಲೈಟ್, ಅದು ಈ ರೀತಿ ಪಾರ್ಷಿಯಲ್ ಅಯನೈಸೇಷನ್ ಆಗುತ್ತೆ. ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿ. K is equal to molar concentration of acetate ion into molar concentration of hydrogen ion by molar concentration of acetic acid. ಇಲ್ಲಿ ಅಯಾನ್ಸ್ ನ್ಯೂಮರೇಟರ್ ಇದೆ. when the ions are high, Ka value is high. when the ions are less, Ka value is less. ಇವಾಗ ಈ ಸೊಲ್ಯೂಷನ್ಗೆ, ಅಸಿಟಿಕ್ ಆ್ಯಸಿಡ್ ಸೊಲ್ಯೂಷನ್ಗೆ ಆ್ಯಡ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್. ಯಾವುದಾದ್ರು ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್ನ ಆ್ಯಡ್ ಮಾಡಬೇಕು. ಅಸಿಟಿಕ್ ಆ್ಯಸಿಡ್ ಸೊಲ್ಯೂಷನ್ಗೆ ಯಾವುದು ಆ್ಯಡ್ ಮಾಡಿ? ಸೋಡಿಯಂ ಅಸಿಟೇಟ್. ಯಾವುದು ಕಾಮನ್ ಅಯಾನು? ಅಸಿಟೇಟ್ ಅಯಾನು. ಇಲ್ಲೂ ಇದೆ, ಇಲ್ಲೂ ಇದೆ. ಅಥವಾ HCl ಆ್ಯಡ್ ಮಾಡಿ. ಯಾವುದು ಕಾಮನ್ ಅಯಾನು? H ಪ್ಲಸ್. ಸೊಲ್ಯೂಷನ್ ಆಫ್ ದಿ ವೀಕ್ ಎಲೆಕ್ಟ್ರೋಲೈಟ್ಗೆ ಆ್ಯಡ್ ಸೊಲ್ಯೂಷನ್ ಆಫ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್. ಏನು ಹೇಳ್ತಾ ಇದ್ದೀನಿ? ಸೊಲ್ಯೂಷನ್ ಆಫ್ ದಿ ವೀಕ್ ಎಲೆಕ್ಟ್ರೋಲೈಟ್ಗೆ ಸೊಲ್ಯೂಷನ್ ಆಫ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ? ನ್ಯೂಮರೇಟರ್ ಜಾಸ್ತಿ ಆಗುತ್ತೆ. ನ್ಯೂಮರೇಟರ್ ಜಾಸ್ತಿ ಆದರೆ ಇದು ಕಾನ್ಸ್ಟೆಂಟ್ ಇರಬೇಕು ಅಂದರೆ ಡಿನಾಮಿನೇಟ್ರು ಕೂಡ ಜಾಸ್ತಿ ಆಗಬೇಕು. ಆಗ ಯಾವುದಾಗುತ್ತೆ? ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಅಸಿಟಿಕ್ ಆ್ಯಸಿಡ್ ಸಪ್ರೆಸ್ ಆಗುತ್ತೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ನ ಸಪ್ರೆಸ್ ಮಾಡೋದಕ್ಕೆ ಎರಡು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್ನ ಆ್ಯಡ್ ಮಾಡಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ನ ಸಪ್ರೆಸ್ ಮಾಡ್ತೀವಲ್ಲ, ಕಡಿಮೆ ಮಾಡ್ತೀವಲ್ಲ. ವಾಟ್ ಇಸ್ ದ ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಡಿಗ್ರಿ ಆಫ್ ಡಿಸೋಸಿಯೇಷನ್? ಆಲ್ಫಾ. ಆಲ್ಫಾ ಯಾವುದಕ್ಕಿಂತ ಕಡಿಮೆ ಇರುತ್ತೆ? 1ಗಿಂತ ಕಡಿಮೆ ಇರುತ್ತೆ. ಎಕ್ಸಾಂಪಲ್ 0.6 ಇತ್ತು, ಅದನ್ನ 0.5 ಮಾಡಬೇಕು, 0.4 ಮಾಡಬೇಕು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ನ ಸಪ್ರೆಸ್ ಮಾಡೋದಕ್ಕೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್ನ ಆ್ಯಡ್ ಮಾಡ್ಬೋದು. ದಿಸ್ ಎಫೆಕ್ಟ್ ಇಸ್ ಕಾಲ್ಡ್ ಕಾಮನ್ ಅಯಾನ್ ಎಫೆಕ್ಟ್. ಸೊ ವಾಟ್ ಈಸ್ ಕಾಮನ್ ಅಯಾನ್ ಎಫೆಕ್ಟ್? ಸಪ್ರೆಷನ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎನಿ ವೀಕ್ ಎಲೆಕ್ಟ್ರೋಲೈಟ್, suppression of degree of dissociation of any weak electrolyte by the addition of strong electrolyte containing common ion is called common ion effect. Example, the degree of dissociation of acetic acid can be suppressed either by adding sodium acetate or by adding HCl or by adding any strong electrolyte containing common ion. ಗೊತ್ತಾಗ್ತದೆ ಇಲ್ಲ? ಅಸಿಟಿಕ್ ಆ್ಯಸಿಡ್ನ ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಕಡಿಮೆ ಮಾಡಬೇಕು ಅಂದರೆ, ಮೊದಲೇ ಕಡಿಮೆ, ಅದು 1ಗಿಂತ ಕಡಿಮೆ. ಅದನ್ನು ಏನೋ ನಿನಗೆ ಖುಷಿ, ಇನ್ನೂ ಕಡಿಮೆ ಮಾಡಬೇಕು ಅನ್ನಿಸ್ತು, ಏನು ಆ್ಯಡ್ ಮಾಡು? ಸೋಡಿಯಂ ಅಸಿಟೇಟ್ ಆರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಡಿಸೋಸಿಯೇಷನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್. Ammonium hydroxide is a weak electrolyte, it is a weak base, it undergoes partial ionization, can be represented by a equation NH4OH reversible NH4 plus OH minus. What is the symbol used to represent degree of dissociation? Alpha. ಇದು ಎಷ್ಟಕ್ಕಿಂತ ಕಡಿಮೆ ಇದೆ? 1ಗಿಂತ ಕಡಿಮೆ ಇದೆ. ಈಗ ನೀವು ಕಡಿಮೆ ಮಾಡಬೇಕು ಅಂದರೆ ಎರಡು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್ ಯಾವ್ದು ಆ್ಯಡ್ ಮಾಡ್ಬೋದು? ಅಮೋನಿಯಂ ಕ್ಲೋರೈಡ್. ಅಥವಾ ಯಾವ್ದು ಆ್ಯಡ್ ಮಾಡ್ಬೋದು? ಸೋಡಿಯಂ ಹೈಡ್ರಾಕ್ಸೈಡ್. What is another example? Degree of dissociation of ammonium hydroxide can be suppressed either by adding ammonium chloride or by adding sodium hydroxide or by adding any other strong electrolyte containing common ions. ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ಕಾಮನ್ ಅಯಾನ್ ಎಫೆಕ್ಟ್? ಗಿವ್ ಎಕ್ಸಾಂಪಲ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗಿಂತ
ನಾವು ಆಲ್ಫಾನ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದೇ ಇದು ಕಾನ್ಸೆಪ್ಟು. ಆ್ಯಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್ಸ್. ಸೊ ದಿಸ್ ಅಬೌಟ್ ಕಾಮನ್ ಅಯಾನ್ ಎಫೆಕ್ಟ್ ಆ್ಯಂಡ್ ಎಕ್ಸಾಂಪಲ್. ಸೊ ಟುಡೇಸ್ ಲಾಸ್ಟ್ ಟಾಪಿಕ್ ಈಸ್ ಪಾಲಿಬೇಸಿಕ್ ಆ್ಯಸಿಡ್ಸ್ ಆ್ಯಂಡ್ ಪಾಲಿಅಸಿಡಿಕ್ ಬೇಸಸ್. ನಮ್ಗೆ ಆಲ್ರೆಡಿ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಂದರೆ 3 ಥಿಯರಿಲೂ ಕೂಡ ನಾವು ಡೆಫಿನೇಷನ್ಸ್ ಹೇಳಿದ್ದೀವಿ. ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಕಾರ್ಡಿಂಗ್ ಟು ಅರಿನಿಯಸ್ ಥಿಯರಿ, ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್-ಲೋರಿ ಥಿಯರಿ, ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಕಾರ್ಡಿಂಗ್ ಟು ಲೆವಿಸ್ ಥಿಯರಿ. ಈಗಿನ ಟಾಪಿಕ್ ಯಾವುದು? ಪಾಲಿಬೇಸಿಕ್ ಆ್ಯಸಿಡ್ಸ್ ಆ್ಯಂಡ್ ಪಾಲಿಅಸಿಡಿಕ್ ಬೇಸಸ್. ಪಾಲಿ ಅಂದರೆ ಮೋರ್ ನಂಬರ್, ಮೆನಿ ನಂಬರ್. Polybasic acids are acids which donate more than one hydrogen ion. ಒಂದು ಹೈಡ್ರೋಜನ್ ಅಯಾನ್ಗಿಂತ ಜಾಸ್ತಿ ಡೊನೇಟ್ ಮಾಡಿದ್ರೆ ಪಾಲಿಬೇಸಿಕ್ ಆ್ಯಸಿಡ್ಸ್, ಒಂದು ಹೈಡ್ರಾಕ್ಸಿಲ್ ಅಯಾನ್ಗಿಂತ ಜಾಸ್ತಿ ಡೊನೇಟ್ ಮಾಡಿದ್ರೆ ಪಾಲಿಅಸಿಡಿಕ್ ಬೇಸಸ್. ಈಗ ನಾವು ಫಾಸ್ಫಾರಿಕ್ ಆ್ಯಸಿಡ್ನ ಪಾಲಿಬೇಸಿಕ್ ಆ್ಯಸಿಡ್ ಅಂತ ಕರಿತೀವಿ. ಯಾಕೆಂದರೆ ಅದು 1 ಮಾಲಿಕ್ಯೂಲು 3 ಹೈಡ್ರೋಜನ್ ಅಯಾನ್ನ ಡೊನೇಟ್ ಮಾಡುತ್ತೆ. It's a tribasic acid. What is the basicity of orthophosphoric acid? 3. It's a tribasic acid. 3 ಹೈಡ್ರೋಜನ್ ಅಯಾನ್ನ ಒಂದೇ ಸ್ಟೆಪ್ಪಲ್ಲಿ ಕೊಡಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ 1 ಹೈಡ್ರೋಜನ್ ಅಯಾನ್ ಕೊಡುತ್ತೆ. ಇಟ್ಸ್ ಅಯನೈಸೇಷನ್ ಕಾನ್ಸ್ಟೆಂಟ್ ಈಸ್ Ka1. ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೊಂದು ಕೊಡುತ್ತೆ. ಇಟ್ಸ್ ಅಯನೈಸೇಷನ್ ಕಾನ್ಸ್ಟೆಂಟ್ ಈಸ್ Ka2. ಲಾಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದು ಕೊಡುತ್ತೆ. ಇಟ್ಸ್ ಅಯನೈಸೇಷನ್ ಕಾನ್ಸ್ಟೆಂಟ್ ಈಸ್ Ka3. ಅಕಾರ್ಡಿಂಗ್ ಟು ದಿ ಈಕ್ವೇಷನ್ S3PO4 gives S2PO4 minus plus H plus. S2PO4 minus gives HPO4 2 minus plus H plus. HPO4 2 minus gives PO4 3 minus plus H plus. What is the ionization constant value for first step? Ka1. For remaining 2 steps, Ka2, Ka3. When we compare the value of Ka1, Ka2, Ka3, Ka1 is higher than Ka2, it is higher than Ka3. It means phosphoric acid is stronger than S2PO4 minus, S2PO4 minus is stronger than HPO4 2 minus. Why? Because it is very difficult to remove proton from negative ion compared to neutral molecule. Neutral molecule ನಲ್ಲಿ ಪ್ರೋಟಾನ್ ತೆಗೆದು ಸುಲಭ, ಅಯಾನ್ಸ್ ಬೇಗ ಬರುತ್ತೆ. ನೆಗೆಟಿವ್ ಅಯಾನ್ನಲ್ಲಿ ಪ್ರೋಟಾನ್ ತೆಗೆದು ಕಷ್ಟ, ಅಯಾನ್ಸ್ ನಿಧಾನಕ್ಕೆ ಬರುತ್ತೆ. ಬಿಕಾಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಪ್ರೋಟಾನ್ ತೆಗೆದಷ್ಟು ಅಲ್ಲಿ ಅಟ್ರಾಕ್ಷನ್ಸ್ ಒಳಗಡೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ Ka1 is greater than Ka2 is greater than Ka3. Take another example. S2A HA minus and A to the power of 2 minus. Among these, S2A is stronger than HA minus. HA minus is stronger than A to the power of 2 minus. Why? Here electrostatic force of attraction is high. It means very difficult to remove proton from negative ion. So anyhow, polybasic acids mean these are acids which donate more number of proton. Polybasic bases mean these are substances which donate more number of hydroxyl ion. Anyhow, the acidic nature of the substances depends on 2 factors. What are the 2 factors which decide the acidic strength? What's our topic now? Factors deciding acidic strength. Factors deciding acidic strength. ಒಂದು ಸಬ್ಸ್ಟೆನ್ಸ್ನ ಅಸಿಡಿಕ್ ಸ್ಟ್ರೆಂತ್ನ ಡಿಸೈಡ್ ಮಾಡುವಂಥ ಫ್ಯಾಕ್ಟ್ರ್ ಯಾವ್ಯಾವುದು? ಮೊದಲನೇ ಫ್ಯಾಕ್ಟ್ರು ಸೈಜ್. ಸೈಜ್ ಮೀನ್ ಬಾಂಡ್ ಸ್ಟ್ರೆಂತ್. ಬಾಂಡ್ ಸ್ಟ್ರೆಂತ್ ಡಿಪೆಂಡ್ಸ್ ಆನ್ ಸೈಜ್. Second one, electronegativity. Electronegativity depends on electronegativity, nothing but polarity.
there are two important factors which decide the acidic strength of the substance. Number one, size. Number two, electronegativity. Size mean it depends on bond strength. Electronegativity mean it depends on polarity. Now let us discuss one by one. Come for halogen. An important halogen are fluorine, chlorine, bromine and iodine. So when you move down the group, size goes on increases. So take hydrogen halides, hydrogen fluoride, hydrogen chloride, hydrogen bromide and hydrogen iodide. When the size is high, bond is weak. When the bond is weak, acidic strength is high. ಸೈಜ್ ಜಾಸ್ತಿ ಆದರೆ ಬಾಂಡ್ ವೀಕ್ ಆಗುತ್ತೆ. ಬಾಂಡ್ ವೀಕ್ ಆದರೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ, ಅಯೋನೈಸೇಷನ್ ಜಾಸ್ತಿ ಆಗುತ್ತೆ, ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ವೆನ್ ವಿ ಕಂಪೇರ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್, HI is more acidic than HBr, it is more acidic than HCl, it is more acidic than HF. ಸ್ಟೆಬಿಲಿಟಿಗೆ ಬಂದರೆ HF is more stable compared to others. ಯೂಶಲಿ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರ್ತಾರೆ, HF ಸ್ಟ್ರಾಂಗ್ ಆ್ಯಸಿಡ್ ಅಂತ. ಇಲ್ಲ, ಇಲ್ಲಿ ಸೈಜು ಅಯೋಡಿನ್ದು ಜಾಸ್ತಿ ಇರೋದ್ರಿಂದ ಸೊ ಬಾಂಡ್ ಸ್ಟ್ರೆಂತ್ ವೀಕ್ ಆಗುತ್ತೆ, ಅಯೋನೈಸೇಷನ್ ಜಾಸ್ತಿ ಇರುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ ಇಸ್ ಹೈ ಫಾರ್ ಹೈಡ್ರೋಜನ್ ಅಯೋಡೈಡ್. ಹಾಗಾಗಿ ಸೈಜ್ ಇನ್ಕ್ರೀಸ್ ಆದರೆ ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಎಲೆಕ್ಟ್ರೋನೆಗೆಟಿವಿಟಿ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ಗೆ ಬನ್ನಿ. ಸೊ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ and fluorine, these are second period elements. ಇವರ ಹೈಡ್ರೇಟ್ಸ್ ತಕ್ಕಂದ್ರೆ ಮೀಥೇನ್, ಅಮೋನಿಯಾ, ವಾಟರ್ and hydrogen fluoride. When you move along the period, electronegativity goes on increases. Electronegativity goes on increases, polarity goes on increases. When the polarity goes on increases, acidic strength goes on increases. Among these, methane is weaker than ammonia, ammonia is weaker than water, and water is weaker than hydrogen fluoride. So there are two important factors which decide the acidic strength of the substances. Number one, size. When the size is large, bond is weak, bond strength is less, extent of ionization is more, acidic strength is high. Example, HI is more acidic compared to HBr, HBr is more acidic compared to HCl, and HCl is more acidic compared to HF. But second one is electronegativity. When the electronegativity is high, polarity is high. When the polarity is high, so acidic strength is high. Therefore, methane is weaker than ammonia, ammonia is weaker than water, water is weaker than hydrogen fluoride. So this is about two important factors which decides the acidic strength. Okay? So ಇಷ್ಟನ್ನು ನೀವು ಫಾಲೋ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಕ್ಲಾಸ್ಗೆ ಇದು ನಿಮಗೆ ಸಪೋರ್ಟ್ ಆಗುತ್ತೆ. ಸೊ ನೀವು ಥ್ಯಾಂಕ್ ಯು.